ಸಾವಯವ ಸಂಪದ. ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೃಷಿ ಸಂಪದ. ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಕೇಳಿ ಕಾರ್ಯಕ್ರಮ ಸಾವಯವ ಸಂಪದ. ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ. ಇದುವೇ ಕೃಷಿ ಸಂಪದ. ರೈತ ಬಾಂಧವರಿಗೆಲ್ಲ ಸಾವಯವ ಸಂಪದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಕಳೆ ನಿರ್ವಹಣೆಯನ್ನು ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಟಿ ಸಂಜಯ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ಸಂಪದ. ಇದುವೇ ಕೃಷಿ ಸಂಪದ. ಡಾಕ್ಟರ್ ಸಂಜಯ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಸಾವಯವ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಕಳೆಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಈ ಸಾವಯವ ಕೃಷಿಯ ಒಂದು ಮಹತ್ವ ಏನು, ಅದ್ರ ಬಗ್ಗೆ ಆರಂಭದಲ್ಲಿ ತಿಳಿಸ್ಕೊಡಿ. ನಮಸ್ಕಾರ ರೈತ ಬಾಂಧವರೇ. ಸಾವಯವ ಕೃಷಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ. ಯಾಕೆ ಅಂದರೆ ಸಾವಯವ ಕೃಷಿ ಅಂದರೆ ನಮಗೆ ದೊರೆಯುವ ಎಲ್ಲ ಸಾವಯವ ಪದಾರ್ಥಗಳು, ಅಂದರೆ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟು, ಅದೇ ಥರ ಈ ಜೈವಿಕ ಗೊಬ್ಬರಗಳು ಮತ್ತು ಹಸಿರೆಲೆ ಗೊಬ್ಬರಗಳನ್ನ ಬಳಸ್ಕೊಂಡು ನಾವು ಮಾಡುವಂಥ ಕೃಷಿ. ಯಾಕೆ ಇತ್ತೀಚಿನ ದಿನಗಳಲ್ಲಿ ಮಹತ್ವ ಅಂದರೆ, ನಿಮಗೆಲ್ಲ ತಿಳಿದಿದೆ, ಅವೈಜ್ಞಾನಿಕ ಬಳಕೆ ಈ ರಾಸಾಯನಿಕ ಗೊಬ್ಬರಗಳು ಮತ್ತು ರಾಸಾಯನಿಕ ಕೀಟನಾಶಕಗಳಿಂದ ಆರೋಗ್ಯ ಹದಗೆಡ್ತಾ ಇದೆ. ಅದರಲ್ಲೂ ಮಣ್ಣಿನ ಆರೋಗ್ಯ ತುಂಬ ಒಂದು ಸಮಸ್ಯೆಯಾಗಿದೆ. ಹಾಗಾಗಿ ಇವತ್ತು ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ. ಸಾವಯವ ಕೃಷಿ ಯಾಕೆ ರೈತರು ಕೂಡ ಒಲವು ಕೊಡ್ತಾ ಇದ್ದಾರೆ ಅಂದರೆ, ಈಗ ಮನೆಗಳಲ್ಲಿ ನೀವು ನೋಡ್ಬೋದು ವಿವಿಧ ಆರೋಗ್ಯದ ತೊಂದರೆಗಳನ್ನ ಕಾಣ್ತಾ ಇದ್ದೀವಿ. ಅಂದರೆ ನಾವು ರಾಸಾಯನಿಕಗಳನ್ನು ಬಳಕೆ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ರಾಸಾಯನಿಕ ಬಳಕೆ ಅವೈಜ್ಞಾನಿಕ ರೀತಿಯಲ್ಲಿ ಮಾಡಿದ್ರೆ, ಅಂದರೆ ಒಂದು ಶಿಫಾರಸು ಮಾಡಿದ ಪ್ರಮಾಣ, ಒಂದು ಪೆಸ್ಟಿಸೈಡ್ ಅಥವಾ ಒಂದು ರಾಸಾಯನಿಕ 2 ml ಇದ್ದರೆ ಏನೋ ಒಂದು ಬೇಗ ಸಾಯಬೇಕು ಕೀಟಗಳು ಅನ್ನೋ ಒಂದು ರೀತಿಯಲ್ಲಿ 3 ml 4 ml ಬಳಸಿದಾಗ ಅದು ಸಾಮಾನ್ಯವಾಗಿ ಆರೋಗ್ಯಕ್ಕೆ ತೊಂದರೆಯನ್ನು ಕೊಡುತ್ತೆ. ಮತ್ತು ಇದು ಈ ಆಹಾರ ಪದಾರ್ಥಗಳಲ್ಲಿ ಶೇಷಗಳನ್ನು ಕಾಣ್ತಾ ಇದ್ದೀವಿ. ಅಂದರೆ ಈಗ ರಾಗಿ ಒಂದು ಉದಾಹರಣೆ ಕೊಡ್ತೀನಿ. ರಾಗಿಯಲ್ಲಿ ನಾವು ಆದಷ್ಟು ರಾಸಾಯನಿಕಗಳನ್ನು ಬಳಕೆ ಮಾಡೋದು ಬೇಡ ಅಂತೀವಿ. ಆದರೆ ಇವತ್ತು ಏನಾಗಿದೆ, ಕೂಲಿ ಆಳುಗಳ ತೊಂದರೆ ಅಥವಾ ಬರ್ತಿರುವಂಥ ಕೀಟ ಮತ್ತು ರೋಗಗಳ ಬಾಧೆಯನ್ನು ಕಡಿಮೆ ಮಾಡೋಕ್ಕೆ ರಾಸಾಯನಿಕಗಳ ಬಳಕೆ ಮಾಡಬೇಕಾಗಿದೆ. ಆದರೆ ಆ ರಾಸಾಯನಿಕಗಳನ್ನು ಒಂದು ನಿಗದಿತ ರೂಪದಲ್ಲಿ ಅಥವಾ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಳಸಿದ್ರೆ ತೊಂದರೆ ಆಗಲ್ಲ. ಅದನ್ನು ಹೆಚ್ಚು ಬಳಸಿದಾಗ ಆ ರಾಗಿಯಲ್ಲೂ ಕೂಡ ಶೇಷಗಳು ಬರೋದು ಕಾಣ್ಬೋದು. ಇದನ್ನು ನಾವು ಊಟ ಮಾಡಿದಾಗ ಅಥವಾ ನಾವು ಆಹಾರವಾಗಿ ಸೇವಿಸಿದಾಗ ಆರೋಗ್ಯಕ್ಕೆ ತೊಂದರೆಗಳಾಗುವ ರೀತಿ ಇದೆ. ಸಾವಯವ ಕೃಷಿಯನ್ನು ಎಲ್ಲ ಬೆಳೆಗಳಲ್ಲೂ ಮಾಡ್ಬೋದು ಅಂತೀರಾ? ಸಾವಯವ ಕೃಷಿಯನ್ನು ಯಥಾವತ್ತಾಗಿ ಮೊದಲನೇ ಬಾರಿಗೆ ಎಲ್ಲ ಬೆಳೆಗಳಲ್ಲೂ ಅಳವಡಿಸೋದು ಕಷ್ಟ ಆಗುತ್ತೆ. ತೋಟಗಾರಿಕಾ ಬೆಳೆಗಳಲ್ಲಿ ಈ ಸಾವಯವ ಕೃಷಿಯನ್ನು ನಾವು ಅಳವಡಿಸ್ಬೋದು. ಯಾಕೆಂದರೆ ತೋಟಗಾರಿಕಾ ಬೆಳೆಗಳಲ್ಲಿ ನಮಗೆ ಇಳುವರಿ ಬರೋದಕ್ಕೆ ಒಂದು 3ರಿಂದ 5 ವರ್ಷ 6 ವರ್ಷ ಸಮಯ ಇರುತ್ತೆ. ಅದೇ ಈ ಏಕದಳ ಧಾನ್ಯ, ದ್ವಿದಳ ಧಾನ್ಯ ಅಥವಾ ವಾರ್ಷಿಕ ಬೆಳೆಗಳಲ್ಲಿ ಸಾವಯವ ಕೃಷಿಯನ್ನು ಮೊದಲನೇ ಬಾರಿಗೆ ತಗೊಳ್ಳೋರಿಗೆ ಒಂದು ಮುನ್ನೆಚ್ಚರಿಕೆ ಕ್ರಮ ಏನಂದರೆ, ಮೊದಲು ಮಣ್ಣನ್ನು ಸರಿಪಡಿಸ್ಕೊಳ್ಬೇಕು. ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದರೆ ಸಾವಯವ ಕೃಷಿಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕಾಣ್ಬೋದು. ತೋಟಗಾರಿಕಾ ಬೆಳೆಗಳಲ್ಲಿ ಸಾವಯವ ಕೃಷಿಯನ್ನು ಮಾಡಬಹುದು ಅಂತ ಹೇಳಿದ್ರಿ. ಇದರ ಒಂದು ಸಾಧ್ಯತೆ ಬಾಧ್ಯತೆಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬಹುದು. ಯಾಕೆ ತೋಟಗಾರಿಕಾ ಬೆಳೆಗಳಲ್ಲಿ ಸಾವಯವ ಕೃಷಿ ಸಾಧ್ಯ ಅಂದರೆ, ಈ ಸಾವಯವ ಕೃಷಿಗೆ ಮುಖ್ಯವಾಗಿ ಬೇಕಾಗಿರೋದು ಮಣ್ಣಿನಲ್ಲಿರುವ ಸಾವಯವ ಇಂಗಾಲ. ಸಾವಯವ ಇಂಗಾಲದ ಪ್ರಮಾಣ ನೀವು ಮಣ್ಣು ಪರೀಕ್ಷೆಯನ್ನು ಮಾಡಿಸಿದಾಗ ಗೊತ್ತಾಗತ್ತೆ. ಮಣ್ಣಿನ ಆರೋಗ್ಯ ಚೀಟಿಯಲ್ಲಿ 0.5% ಅಥವಾ 0.5ಕ್ಕಿಂತ ಕಡಿಮೆ ಇದ್ದರೆ ನಾವು ಮಣ್ಣನ್ನು ಸುಧಾರಿಸಬೇಕು ಅನ್ನೋ ಒಂದು ಬಗ್ಗೆ ಬರುತ್ತೆ. 0.5ಕ್ಕಿಂತ ಮಣ್ಣು ಚೆನ್ನಾಗಿದೆ ಅಂದರೆ ಸಾವಯವ ಕೃಷಿಯನ್ನು ನಾವು ಅಳವಡಿಸ್ಕೊಳ್ಬೋದು.
ಈಗ ತೋಟಗಾರಿಕಾ ಬೆಳೆಗಳಲ್ಲಿ ಯಾಕೆ ಸಾಧ್ಯತೆ ಇದೆ ಅಂದರೆ ನಾವು ಈ ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ ಇಂಥ ಬೆಳೆಗಳನ್ನು ನಾವು ಬಿತ್ತನೆ ಅಥವಾ ನಾಟಿ ಮಾಡಿದಾಗ ನಮಗೆ 2-3 ವರ್ಷ ಅವು ಬೆಳವಣಿಗೆ ಹಂತದಲ್ಲಿ ಇರುತ್ತೆ. ಈ ಸಮಯದಲ್ಲಿ ನಾವು ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸ್ಕೊಂಡು ಅವುಗಳು ಇಳುವರಿಗೆ ಬರುವ ಸಮಯದಷ್ಟರಲ್ಲಿ ನಾವು ಸಾವಯವ ಕೃಷಿಯಿಂದ ಬೇಕಾದಂಥ ಪೋಷಕಾಂಶಗಳನ್ನು ಪೂರೈಕೆ ಮಾಡಿದ್ದೇ ಆದರೆ ಸಾವಯವ ಕೃಷಿ ತೋಟಗಾರಿಕಾ ಬೆಳೆಗಳಲ್ಲಿ ಯಶಸ್ಸನ್ನು ಕಾಣಬಹುದಾಗತ್ತೆ. ಪ್ರಧಾನವಾಗಿ ಈಗ ತೋಟಗಾರಿಕಾ ಬೆಳೆಗಳಲ್ಲಿ ಕಳೆಗಳಿಂದ ಏನೇನೆಲ್ಲ ಸಮಸ್ಯೆಗಳಾಗ್ತವೆ? ಹೌದು, ತೋಟಗಾರಿಕಾ ಬೆಳೆಗಳಲ್ಲಿ ಕಳೆ ನಿರ್ವಹಣೆ ತುಂಬ ಕಷ್ಟ. ಯಾಕೆ ಅಂದರೆ ನಾವು ಹೆಚ್ಚು ಅಂತರವನ್ನು ಕೊಟ್ಟು ತೋಟಗಾರಿಕಾ ಬೆಳೆಗಳನ್ನು ಬೆಳೆದಿರ್ತೀವಿ. ಆ ಬೆಳೆಗಳ ಸಾಲುಗಳ ಮಧ್ಯೆ ಮತ್ತು ಬೆಳೆಯ ಪಾತಿಯಲ್ಲಿ ಕೂಡ ಕಳೆಗಳು ಬರೋದಕ್ಕೆ ಶುರು ಮಾಡುತ್ತೆ. ಇಂಥ ಸಮಯದಲ್ಲಿ ಮುಖ್ಯವಾಗಿ ನಾವು ಸಮಸ್ಯೆಗೆ ಈಡಾಗೋದು ಅಂದರೆ ಕೆಲವು ಬಹುವಾರ್ಷಿಕ ಕಳೆಗಳಿದ್ದಾವೆ. ರೈತರಿಗೆ ಗೊತ್ತು, ಗರಿಕೆ, ತುಂಗೆ, ಕೊನ್ನಾರಿ ಅಂತ ಹೇಳ್ತಾರೆ ಅಥವಾ ಜೇಕು ಅಂತಾರೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಸೀಮೆ ಬೆಳ್ಳುಳ್ಳಿ ಅಂತ ಕಾಣ್ತೀವಿ. ಅದೇ ಥರ ಮುಟ್ಟಿದರೆ ಮುನಿ. ಈ ಕಳೆಗಳು ಒಂದು ಸಾರಿ ಜಮೀನಿಗೆ ಬಂದರೆ ಇದು ಸುಮಾರು ವರ್ಷ ರೈತರಿಗೆ ತೊಂದರೆಯನ್ನು ಕೊಡುತ್ತೆ. ಇಂಥ ಕಳೆಗಳು ಬಹುವಾರ್ಷಿಕ ಕಳೆಗಳು, ಅಂದರೆ ಇದು ಸಾಮಾನ್ಯವಾಗಿ ಸುಲಭವಾಗಿ ಹೋಗುವಂಥ ಕಳೆಗಳಲ್ಲ. ಹಾಗಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ಕಳೆ ನಿರ್ವಹಣೆಯನ್ನು ನಾವು ಮಾಡಬೇಕಂದ್ರೆ ತುಂಬ ಮುತುವರ್ಜಿಯನ್ನು ವಹಿಸಿ ಮಾಡಬೇಕಾಗತ್ತೆ. ಯಾಕೆಂದರೆ ನಾವು ಇಟ್ಟಿರುವಂಥ ಬೆಳೆಗಳು ಅವು ಕೂಡ ಒಂದು ವಾಣಿಜ್ಯ ಮೌಲ್ಯವನ್ನು ಕೊಡುವಂಥ ಬೆಳೆಗಳು. ಅವು ಕೂಡ ಒಳ್ಳೆಯ ಒಂದು ಬೆಳವಣಿಗೆಯನ್ನು ಹೊಂದಬೇಕಂದ್ರೆ ಕಳೆಯುಕ್ತವಾಗಿರಬೇಕು. ಅಂದರೆ ಕಳೆ ಇಲ್ಲದೆ ಇದ್ದಂಥ ಪರಿಸ್ಥಿತಿಯಲ್ಲಿ ನಾವು ಈ ಬೆಳೆಗಳನ್ನು ಹೆಚ್ಚಾಗಿ ಕಾಣ್ಬೋದು. ಕಳೆಗಳಿಂದ ಉಪಯೋಗಗಳು ಕೂಡ ಸಾಕಷ್ಟಿದಾವೆ ಅಂತ ಹೇಳಲಾಗತ್ತೆ ಅಲ್ವಾ? ಕಳೆಗಳಿಂದ ಸಾಕಷ್ಟು ಉಪಯೋಗಗಳಿದೆ. ಈ ಉಪಯೋಗಕ್ಕೆ ಕಳೆಗಳನ್ನು ತಗೊಳ್ಳೋದು ಕೂಡ ಒಂದು ನಿರ್ವಹಣೆಯ ಒಂದು ಅಂಗ ಅಂತಲೇ ನಾವು ತಿಳ್ಕೊಬೇಕು. ಯಾಕೆಂದರೆ ಯಾವುದೇ ವಸ್ತು ಕೆಟ್ಟದ್ದಿರಲ್ಲ. ಆ ವಸ್ತುವನ್ನು ಉಪಯೋಗಕ್ಕೆ ತಗೊಂಡಾಗ ನಮಗೆ ಸಾಕಷ್ಟು ಇದರಿಂದ ಉಪಯೋಗ ಆಗುತ್ತೆ. ಉದಾಹರಣೆಗೆ ಇವಾಗ ಈ ಬೇಸಿಗೆ ಕಾಲ ಬರ್ತಿದ್ದಾಗ ಮೇವಿನ ಕೊರತೆ ಕಾಣ್ತೀವಿ. ಎಷ್ಟೋ ಜನ ಜಾನುವಾರುಗಳಿಗೆ ಮೇವನ್ನು ಒದಗಿಸಲು ಕಷ್ಟಪಡ್ತಾರೆ. ಇದಕ್ಕೆ ಉದಾಹರಣೆಯಾಗಿ ಅಣ್ಣೆ ಸೊಪ್ಪು ಅಂತ ಬರುತ್ತೆ, ಅಥವಾ ಈ ಗರಿಕೆ, ಅಥವಾ ಈ ಹುಲ್ಲು ಜಾತಿಯ ಕಳೆಗಳು, ಏನು ಈ ಕೆಂಪು ತೆನೆ ಹುಲ್ಲು, ರಾಗಿ ಹುಲ್ಲು, ಅಥವಾ ಈ ಕೊನ್ನಾರಿ, ಇಂಥವನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ಇವುಗಳನ್ನ ನಾವು ಹಸುಗಳಿಗೆ, ಜಾನುವಾರುಗಳಿಗೆ, ಕುರಿಗೆ ಎಲ್ಲಕ್ಕೂ ಮೇವಾಗಿ ಬಳಸ್ಬೋದು. ಅಣ್ಣೆ ಸೊಪ್ಪನ್ನು ನಾನು ಪ್ರಮುಖವಾಗಿ ಹೇಳ್ತೀನಿ. ಯಾಕೆಂದರೆ ಅಣ್ಣೆ ಸೊಪ್ಪಿನಲ್ಲಿ ಐರನ್, ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರೋದ್ರಿಂದ ಇದು ಜಾನುವಾರುಗಳಿಗೂ ಒಳ್ಳೆಯ ಒಂದು ಉಪಯೋಗವನ್ನು ಕೊಡುತ್ತೆ. ಮತ್ತು ಅದೇ ಥರ ಇತ್ತೀಚಿನ ದಿನಗಳಲ್ಲಿ ಒಣಗೊನೆ ಸೊಪ್ಪು ಎಲ್ಲಿ ನೋಡಿದ್ರೂ ಜಮೀನುಗಳಲ್ಲಿ ಒಣಗೊನೆ ಸೊಪ್ಪು ಬರ್ತಾ ಇದೆ. ಸೊ ಇದು ಕೂಡ ಬಹುವಾರ್ಷಿಕ ಕಳೆ. ಒಣಗೊನೆ ಸೊಪ್ಪನ್ನು ನಾವು ಮೇವಾಗಿ ಬಳಸ್ಬೋದು. ಮತ್ತು ಕೆಲವು ಕಳೆಗಳನ್ನು ಔಷಧಿಯಾಗಿ ಬಳಸ್ಬೋದು. ನಾವು ಈ ನೆಲನೆಲ್ಲಿ ಅಂತ ಕೇಳಿರ್ತೀವಿ. ಈಗ ಕೋವಿಡ್ ಟೈಮಲ್ಲಿ ಡಾಕ್ಟ್ರ್ ಹತ್ರ ಹೋದರೆ ನಮಗೆ ಅವ್ರು ಹೇಳ್ತಾ ಇದ್ದಿದ್ದು ವೈಟಮಿನ್ ಸಿ ಯುಕ್ತ ಪದಾರ್ಥವನ್ನು ತಗೊಳ್ಳಿ, ವೈಟಮಿನ್ ಸಿ ಜಾಸ್ತಿ ಇರಬೇಕು. ಹಾಗಾಗಿ ನೆಲನೆಲ್ಲಿಯನ್ನು ನಾವು ಬಳಸುತ್ತಾ ಇದ್ದರೆ ದಿನನಿತ್ಯ ನಮಗೆ ವೈಟಮಿನ್ ಸಿ ಸಿಗುತ್ತೆ. ಅದೇ ಥರ ಒಂದೆಲಗ ಅಂತ ಬರುತ್ತೆ. ಒಂದೆಲಗ ಕೂಡ ಒಂದು ಕಳೆ ಆಗಿದ್ದರೂ ಇದನ್ನು ಒಂದು ಬ್ರೈನ್ ಟಾನಿಕ್ ಅಂತ ಹೇಳ್ತೀವಿ. ಅಂದರೆ ಜ್ಞಾಪಕ ಶಕ್ತಿಯನ್ನು ಜಾಸ್ತಿ ಮಾಡುವ ಗುಣ ಇದೆ. ಅದೇ ಥರ ಈ ಗರಿಕೆ, ಕೆಲವರು ಗರಿಕೆಯಿಂದ ಉಪಯೋಗ ಇಲ್ಲ ಅಂತೀವಿ. ಆದರೆ ಈ ಗರಿಕೆಯ ಕಷಾಯವನ್ನು ನಾವು ಮಾಡ್ಕೊಂಡು ಕುಡಿದ್ರೆ ಈ BP ಅಥವಾ ಹೈಪರ್ ಟೆನ್ಷನ್ ಇಂಥವುಗಳು ಮತ್ತು ಕಾಲಿನ ಇಮ್ಮಡಿಗಳು ಒಡೆಯೋದು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಔಷಧೀಯ ಗುಣಗಳು ತುಂಬಾ ಕಾಣ್ತೇವೆ. ಮಣ್ಣಿನ ಫಲವತ್ತತೆಗೂ ಮತ್ತು ಕಳೆಗಳಿಗೂ ಏನಾದರೂ ಸಂಬಂಧ ಇದೆಯಾ ಡಾಕ್ಟ್ರೆ? ಹೌದು. ಯಾಕೆಂದರೆ ನೋಡಿ, ಕಳೆ ಜಾಸ್ತಿ ಇದ್ದಷ್ಟು ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಒಂದು ಉದಾಹರಣೆ ಕೊಡೋದಾದರೆ, ಒಂದು ಮಣ್ಣಿನಲ್ಲಿ ನಾವು ಪರೀಕ್ಷೆ ಮಾಡಿದಾಗ 200 ಕಿಲೋಗ್ರಾಮ್ ಸಾರಜನಕ, 100 ಕಿಲೋಗ್ರಾಮ್ ರಂಜಕ, 100 ಕಿಲೋಗ್ರಾಮ್ ಪೊಟ್ಯಾಷ್ ಇದೆ ಅಂತ ನಮಗೆ ಗೊತ್ತಾದರೆ ಅಲ್ಲಿ ಬೆಳೆನೂ ಬೆಳಿಬೇಕು, ಜೊತೆಯಲ್ಲಿ ಈ ಉಗಮವಾದ ಕಳೆಗಳು ಬೆಳಿಬೇಕು. ಏನಾಗುತ್ತೆ ಆವಾಗ, ಕಳೆಗಳು ಮೇಲುಗೈ ಸಾಧಿಸಿ ಆ 200 ಕಿಲೋಗ್ರಾಮ್ ಸಾರಜನಕಕ್ಕೆ ಪೈಪೋಟಿ ಮಾಡುತ್ತೆ. ಅಂದರೆ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳನ್ನು ಹೀರ್ಕೊಳ್ಳೋದ್ರಿಂದ ಬೆಳೆಗಳಿಗೆ ಸಿಗಬೇಕಾದಂಥ ಪೋಷಕಾಂಶಗಳು ಕಳೆಗೆ ಹೋಗುತ್ತೆ, ಮಣ್ಣಿನ ಫಲವತ್ತತೆ ಕುಸಿಯುತ್ತೆ. ಹಾಗಾಗಿ ನಾವು ಮಣ್ಣಿನ ಫಲವತ್ತತೆಯನ್ನು ಚೆನ್ನಾಗಿಟ್ಕೊಬೇಕಂದ್ರೆ ಕಳೆಗಳನ್ನು ನಿರ್ನಾಮ ಮಾಡೋದು ತುಂಬ ಮುಖ್ಯ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೆ
ಕಳೆಗಳನ್ನು ಬಳಕೆ ಮಾಡ್ಕೋಬೋದಾ? ಮಾಡ್ಬೋದು. ಈಗ ಸಾವಯವ ಕೃಷಿಯನ್ನು ಮಾಡ್ತಿರುವಂಥ ರೈತರಿಗೆ ಒಂದು ಹೇಳ್ಬೇಕಂದ್ರೆ, ಇವತ್ತು ಪಾರ್ಥೇನಿಯಂ ಕಳೆ ಆಗಲಿ, ಒಣಗೊನೆ ಸೊಪ್ಪಾಗಲಿ, ಅಣ್ಣೆ ಸೊಪ್ಪಾಗಲಿ, ಸುಮಾರು ಕಳೆಗಳು, ಬೇಲಿಯಲ್ಲಿ ಲ್ಯಾಂಟನಾ ಗಿಡ ಇರುತ್ತೆ, ಅಥವಾ ನೀರಿನಲ್ಲಿ ಬರುವಂಥ ಜೊಂಡು, ಇವನ್ನೆಲ್ಲ ನಾವು ಕಳೆ ಅಂತಲೇ ಬಿಟ್ಬಿಡ್ತೀವೋ ಹೊರತು ಉಪಯೋಗಕ್ಕೆ ಬರೋದಿಲ್ಲ ಅಂಥೇಳಿ ಅದನ್ನು ನಾವು ಸತ್ವಯುಕ್ತ ಕಾಂಪೋಸ್ಟ್ ಮಾಡ್ಕೊಬೋದು. ಈಗ ಕೆಲವ್ರಿಗೆ ಒಂದು ಹೆದರಿಕೆ ಇರುತ್ತೆ, ಪಾರ್ಥೇನಿಯಂ ಕಳೆಯನ್ನು ನಾನು ಬಳಸಿದ್ರೆ ಅದ್ರ ಬೀಜಗಳು ಮತ್ತೆ ಜಮೀನಿಗೆ ಬರುತ್ತೆ ಅನ್ನೋ ಒಂದು. ಆದರೆ ಸಾಮಾನ್ಯ ಏನಾಗುತ್ತೆ ಅಂದರೆ, ನಾವು ಎರೆಹುಳ ಗೊಬ್ಬರ ಮಾಡಿಕೊಂಡ್ರೆ, ಅಂದರೆ ಎರೆಹುಳಗಳಿಗೆ ಇವುಗಳನ್ನು ಕೊಟ್ಟು, ಈ ಕಳೆಗಳನ್ನು ಕೊಟ್ಟು ಸಗಣಿ ಗಂಜಲವನ್ನು ನಾವು ನಿಯಮಿತವಾಗಿ ಹಾಕಿ ನೀರನ್ನು ಕೊಡ್ತಾ ಇದ್ದರೆ ಎರೆ ಗೊಬ್ಬರ ತಯಾರಾಗುತ್ತೆ. ಆ ಗೊಬ್ಬರದಲ್ಲಿ ಯಾವುದೇ ರೀತಿಯ ಕಳೆ ಬೀಜಗಳು ಇರೋದಿಲ್ಲ. ಹಾಗಾಗಿ ರೈತರು ತುಂಬ ಸತ್ವದಿಂದ ಕೂಡಿರುವ ಇಂಥ ಕಳೆಗಳು, ಪಾರ್ಥೇನಿಯಮ್ಮು, ಅದೇ ಥರ ಈ ಒಂದು ಯುಪಟೋರಿಯಂ ಅಂತ ಒಂದು ಕಳೆ ಇದೆ. ಯುಪಟೋರಿಯಂ ಕಳೆಯಲ್ಲಿ ಇರುವಂಥ ಸಾರಜನಕ 1% 1.5 ಸಾರಜನಕ ಇರುತ್ತೆ. ಅಂದರೆ ನಮ್ಮ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟಿಗಿಂತ 6 ಪಟ್ಟು ಜಾಸ್ತಿ. ಈ ರೀತಿಯ ಕಳೆಗಳನ್ನು ಬಳಸ್ಕೊಂಡು ನಾವು ಗೊಬ್ಬರ ಮಾಡಿಕೊಂಡ್ರೆ ನಮಗೆ ಜಮೀನಿಗೂ ಕೂಡ ಗೊಬ್ಬರ ಆಗತ್ತೆ, ಕಳೆ ನಿರ್ವಹಣೆ ಆಗತ್ತೆ ಮತ್ತು ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ. ಕಳೆ ನಿರ್ವಹಣೆಯನ್ನು ಮಾಡುವಂತಹ ವಿವಿಧ ಪದ್ಧತಿಗಳು ಏನೇನಿದ್ದಾವೆ? ಈಗ ಸಾವಯವ ಕೃಷಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನಾವು ಸಾವಯವ ರೀತಿಯಲ್ಲೇ ಕಳೆ ನಿರ್ವಹಣೆ ಮಾಡೋದಕ್ಕೆ ಹೆಚ್ಚು ಒತ್ತು ಕೊಡೋಣ. ಮುಖ್ಯವಾಗಿ ಸಾಗುವಳಿ ಕ್ರಮಗಳು. ರೈತರು ತಮ್ಮ ಕೃಷಿಯನ್ನು ಮಾಡ್ತಾ ಕಳೆ ನಿರ್ವಹಣೆ ಮಾಡುವಂಥ ಪದ್ಧತಿಗೆ ಸಾಗುವಳಿ ಕ್ರಮಗಳು ಅಂತೀವಿ. ನಂತರ ಯಾಂತ್ರಿಕ ವಿಧಾನಗಳು. ಇತ್ತೀಚಿನ ದಿನಗಳಲ್ಲಿ ಕೆಲವು ಯಂತ್ರಗಳನ್ನು ಬಳಸಿ ಕಳೆ ನಿರ್ವಹಣೆ ಮಾಡ್ಬೋದು. ಜೈವಿಕ ಕಳೆ ನಿರ್ವಹಣೆ ಕೂಡ ಒಂದು ಒಳ್ಳೆ ಮುಖ್ಯವಾದ ಒಂದು ಅಂಗ. ಅದೇ ಥರ ಈ ಸಸ್ಯ ನಿಯೋಗಿಗಳು ಅಂತ ಹೇಳ್ತೀವಿ. ಸಸ್ಯ ನಿಯೋಗಿ ಅಂದರೆ ಈ ಕಳೆಗಳನ್ನೇ ಬಳಸ್ಕೊಂಡು ಅವುಗಳಲ್ಲಿರುವ ಒಂದು ಅಂಶವನ್ನು ತಗೊಂಡು ಕಳೆಗಳ ಮೇಲೆ ಸಿಂಪಡಣೆ ಮಾಡೋದಕ್ಕೆ ಸಸ್ಯ ನಿಯೋಗಿಗಳು. ಇದನ್ನು ಆಂಗ್ಲ ಭಾಷೆಯಲ್ಲಿ ಅಲೆಲೋಪತಿ ಅಂತ ಹೇಳ್ತೀವಿ. ಇದನ್ನು ಕೂಡ ಬಳಸ್ಬೋದು. ಆಮೇಲೆ ರಾಸಾಯನಿಕ ವಿಧಾನ ಇದೆ, ಅದ್ರ ಬಗ್ಗೆ ನಾವು ಇವತ್ತು ಮಾತಾಡೋದು ಬೇಡ. ಈ ಬರೀ ಸಾವಯವ ಕೃಷಿ ಬಗ್ಗೆನೇ ಮಾತಾಡೋದು. ಈಗ ಸಾವಯವ ಪದ್ಧತಿಯಲ್ಲಿ ಕಳೆಯನ್ನು ನಿರ್ವಹಣೆ ಮಾಡೋದು ಹೇಗೆ, ವಿವರವಾಗಿ ಹೇಳಿ ಡಾಕ್ಟರ್ ಸಂಜಯ್ ಅವರೇ. ಈಗ ಮಾಗಿ ಉಳುಮೆ ಅಂತ ನಮ್ಮ ರೈತರಿಗೆ ಗೊತ್ತು. ಮಾಗಿ ಉಳುಮೆ ಮಾಡೋದ್ರಿಂದ ಉಪಯೋಗ ಏನು ಅಂದರೆ, ಭೂಮಿಯ ಕೆಳಪದರದಲ್ಲಿರುವ ಕಳೆ ಬೀಜಗಳು, ಕಷ್ಟದಾಯಕವಾದ ಈ ಕೊನ್ನಾರಿ ಗಡ್ಡೆಗಳು, ಬೇರುಗಳು, ಇವುಗಳೆಲ್ಲ ಭೂಮಿಯ ಮೇಲ್ಪದರಕ್ಕೆ ಬರುತ್ತೆ. ಭೂಮಿಯ ಮೇಲ್ಪದರಕ್ಕೆ ಬಂದಂಥ ಕಳೆ ಬೀಜಗಳನ್ನು ಹಕ್ಕಿಗಳು ಎಕ್ಕಿ ತಿನ್ನುತ್ತೆ, ಅಥವಾ ಸೂರ್ಯನ ಒಂದು ಪ್ರಖರವಾದ ಶಾಖಕ್ಕೆ ಸಿಕ್ಕಿ ಅವು ಸತ್ತೋಗ್ತವೆ. ಅದೇ ಥರ ಮುಂದೆ ಬರ್ತಾ ಸೂಕ್ತ ಸಮಯದಲ್ಲಿ ಉಳುಮೆ ಮಾಡೋದು, ಸಾಲು ಬಿತ್ತನೆ. ಅದೇ ಥರ ನಾನು ಹೆಚ್ಚು ಒತ್ತು ಅಂತರ ಬೆಳೆಗಳಿಗೆ ಕೊಡ್ತೀನಿ. ಯಾಕೆಂದರೆ ತೋಟಗಾರಿಕಾ ಬೆಳೆಗಳಲ್ಲಿ ಈಗ ನಾವು ಮಾವು, ಸಪೋಟ, ತೆಂಗು ಬೆಳೆಗಳನ್ನು ಬೆಳೆದಾಗ ಅಂತರ ಬೆಳೆಯನ್ನು ನಾವು ಹಾಕಿದಾಗ ಆ ಮಧ್ಯದಲ್ಲಿರುವ ಜಾಗವನ್ನು ನಾವು ಉಪಯುಕ್ತವಾಗಿ ಬಳಸ್ಬೋದು ಮತ್ತು ಕಳೆ ಬರದಂತೆ ತಡೆ ಹಿಡಿಬೋದು. ಈ ಸಾಲಿನಲ್ಲಿ ನಾನು ಇತ್ತೀಚಿನ ದಿನಗಳಲ್ಲಿ ಗಮನಿಸಿದ್ದು ಸೆಣಬು ಏನಾಗಿದೆ ಅಂದರೆ, ಇವತ್ತು 1 kg ಸೆಣಬನ್ನು ನಾವು ತಗೋಬೇಕಂದ್ರೆ ಬೀಜ 100 - 120 ರೂಪಾಯಿ ಆಗಿದೆ. ಇದೇ ನಾವು 5 ವರ್ಷದ ಹಿಂದೆ 6 ವರ್ಷದ ಹಿಂದೆ ಹೋದರೆ 1 kg ಸೆಣಬು ಕೇವಲ 20 - 25 ರೂಪಾಯಿಗೆ ಸಿಗ್ತಿತ್ತು. ಇವತ್ತು ಸೆಣಬಿನ ಬೀಜ ಎಲ್ಲೂ ಸಿಗ್ತಾ ಇಲ್ಲ. ಯಾಕೆ ಅಂದರೆ ಅದರ ಬೀಜೋತ್ಪಾದನೆ ಮಾಡೋದು ಬಿಟ್ಬಿಟ್ಟಿದ್ದೀವಿ. ನಾವು ಸೆಣಬನ್ನು ಹೇಗೆ ಬಳಸ್ಬೋದು ಅಂದರೆ, ಮಾವಿನ ಅಥವಾ ತೆಂಗಿನ ಅಥವಾ ಅಡಿಕೆ ಅಥವಾ ಯಾವುದೇ ತೋಟಗಾರಿಕಾ ಬೆಳೆ ಇರಲಿ, ಆ ಬೆಳೆಯ ಮಧ್ಯದಲ್ಲಿ ಸೆಣಬಿನ ಬೀಜಗಳನ್ನು ಮಳೆಗಾಲದಲ್ಲಿ ನಾವು ಎರಚಿಬಿಟ್ಟು ಕಲ್ಟಿವೇಟ್ರು ಅಥವಾ ನಾವು ಪಾಸ್ ಮಾಡಿದ್ರೆ ಅದು ಸಾಲುಗಳಾಗತ್ತೆ. ಈ ರೀತಿ ಬಂದಂಥ ಸೆಣಬು 4 - 5 ತಿಂಗಳು ನಾವು ಚೆನ್ನಾಗಿ ನೋಡಿಕೊಂಡ್ರೆ, ಅಂದರೆ ಇದು ಕೂಡ ಮ್ಯಾನೇಜ್ಮೆಂಟು ತುಂಬ ಈಸಿ. ಸೆಣಬನ್ನು ನಾವೇನು ಪ್ರತ್ಯೇಕವಾಗಿ ಗೊಬ್ಬರ ಕೊಟ್ಟು ನೀರು ಕೊಟ್ಟು ಬೆಳೆಸಬೇಕಾಗಿಲ್ಲ. ಪ್ರಕೃತಿ ದತ್ತವಾಗಿ ಸಿಗುವಂಥ ನೀರನ್ನು ಬಳಸ್ಕೊಂಡು ಬೆಳೆಯುತ್ತೆ. ಸೆಣಬು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ರೈತ ಬಾಂಧವರೇ, ಸೆಣಬಿನಿಂದ ಒಂದು ಉಪಯೋಗ ನಮಗೆ ಕಳೆ ನಿರ್ವಹಣೆ ಆಗುತ್ತೆ. ಯಾಕೆಂದರೆ ಹೆಚ್ಚು ಒತ್ತಾಗಿ ಸೆಣಬು ಬೆಳೆದಾಗ ಯಾವುದೇ ಜಾತಿಯ ಕಳೆಗಳು, ಗರಿಕೆ ಇರ್ಬೋದು, ತುಂಗೆ ಇರ್ಬೋದು, ಅಥವಾ ಅಗಲ ಎಲೆ ಕಳೆಗಳು ಬರದಂತೆ ತಡೆ ಹಿಡಿಯುತ್ತೆ. ಎರಡನೇದು, ಸೆಣಬಿಂದ ಪೋಷಕಾಂಶ ಭೂಮಿಗೆ ಸೇರುತ್ತೆ. ಯಾಕೆಂದರೆ ಇದು ಬೇರುಗಳಲ್ಲಿ ಗಂಟುಗಳನ್ನು ಹೊಂದಿರೋದ್ರಿಂದ ಸಾರಜನಕವನ್ನು ಸ್ಥಿರೀಕರಣ ಮಾಡುತ್ತೆ.
ಮತ್ತು ರೈತರಿಗೆ ಒಂದು ಆದಾಯ, ಅಂದರೆ ಅಂತರ ಬೆಳೆಯಿಂದ ಆದಾಯ ಅನ್ನೋದಾದರೆ ಸೆಣಬಿನ ಬೀಜವನ್ನು ಅವರು ಕಿತ್ತು ಅದನ್ನು ಮಾರಾಟ ಮಾಡ್ಬೋದು, ಇಲ್ಲ ತಮ್ಮ ಜಮೀನಿಗೆ ತಾವೇ ಮತ್ತೆ ಅದನ್ನು ಬಳಸ್ಕೋಬೋದು. ಈ ರೀತಿ ಮಲ್ಟಿಪರ್ಪಸ್ ಇರುವಂಥ ಸೆಣಬನ್ನು ಬಳಸ್ಬೋದು. ಇಲ್ಲ ಸಿಂಪಲ್ ಆಗಿ ಅಲಸಂದೆಯನ್ನು ನಾವು ಹೆಚ್ಚು ಒತ್ತಾಗಿ ಎರಚಿದಾಗ ಅಲಸಂದೆ ಬೆಳೆಯುತ್ತೆ, ಅಲಸಂದೆಯಿಂದ ಕೂಡ ಕಳೆ ನಿರ್ವಹಣೆ ಸಾಧ್ಯತೆ ಇದೆ. ಸೊ ಅಂತರ ಬೆಳೆ ಕೂಡ ತುಂಬ ಮುಖ್ಯವಾಗುತ್ತೆ. ಇದೆಲ್ಲ ನಮಗೆ ಈ ಸಾಗುವಳಿ ಕ್ರಮಗಳಲ್ಲಿ ಕಳೆ ನಿರ್ವಹಣೆ ಮಾಡುವ ವಿಧಾನ. ಅಂದರೆ ಸೂಕ್ತವಾದ ಸಾಗುವಳಿ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ಜಮೀನಲ್ಲಿ ಬರುವಂತಹ ಕಳೆಯನ್ನು ನಿಯಂತ್ರಣ ಮಾಡಬಹುದು ಅಂತ ಅಲ್ವಾ? ಈಗ ತಾವು ಆರಂಭದಲ್ಲಿ ಹೇಳಿದ್ರಿ ಈ ಅಂತರ ಬೆಳೆಗಳನ್ನ ಬೆಳ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ. ಹಾಗೆ ಸಸ್ಯ ನಿಯೋಗಿಗಳು ಅಂತಲೂ ಕೂಡ ಹೇಳಿದ್ರಿ, ಅಲೆಲೋಪತಿ ಅದನ್ನೊಂದು ಸ್ವಲ್ಪ ವಿವರವಾಗಿ ಹೇಳ್ಬೋದು. ರೈತ ಬಾಂಧವರೇ, ಅಲೆಲೋಪತಿ ಅಂದರೆ ಈಗ ಉದಾಹರಣೆಗೆ ಚೆಂಡು ಹೂವು ಅಥವಾ ಪಾರ್ಥೇನಿಯಂ, ಅಥವಾ ನೀವು ಗಮನಿಸಿರ್ತೀರ ಈ ನೀಲಗಿರಿ ಮರ ಬೆಳೆದಲ್ಲಿ ಸುತ್ತಮುತ್ತ ಯಾವುದೇ ರೀತಿಯ ಕಳೆಗಳು ಬರದಂತೆ ಅದು ತಡೆ ಹಿಡಿಯುತ್ತೆ. ಸೊ ಅದೇ ಥರ ನಮಗೂ ಕೂಡ ದೇವರು ಒಂದು ವರವಾಗಿ ಕೊಟ್ಟಿರುವಂಥದ್ದು ತಗಚೆ ಅಥವಾ ತಂಗಡಿ ಗಿಡ ಅಂತ ಹೇಳ್ತೀವಿ. ಇದನ್ನು ಆಂಗ್ಲ ಭಾಷೆಯಲ್ಲಿ ಕ್ಯಾಶಿಯಾ ತೋರಾ ಅಂತ ಹೇಳ್ತೀವಿ, ತಂಗಡಿ ಗಿಡ. ಅದೇ ಥರ ಈ ಗಂಗ ತುಳಸಿ ಅಥವಾ ಇಪ್ಟಿಸ್ ಅಂತ ಹೇಳ್ತೀವಿ. ಆಮೇಲೆ ಮಧ್ಯಾಹ್ನ ಮಲ್ಲಿಗೆ ಅಥವಾ ಸಂಜೆ ಮಲ್ಲಿಗೆ ಅಂತ ಹೇಳ್ತೀವಿ. ಇದು ಕೇವಲ 4 ಗಂಟೆ ಸಮಯದಲ್ಲಿ ಹೂವನ್ನು ಕೊಟ್ಟು ಮತ್ತೆ ಒಣಗೋಗುತ್ತೆ, ಅಂದರೆ ಹೂವು ಒಣಗುತ್ತೆ. ಅದೇ ಥರ ತಗಚೆ, ಅದೇ ಥರ ಗಂಗ ತುಳಸಿ, ಆಮೇಲೆ ಈ ಮಧ್ಯಾಹ್ನ ಮಲ್ಲಿಗೆ, ಆಮೇಲೆ ನೀಲಗಿರಿ, ಇವುಗಳನ್ನ ಬಳಸ್ಕೊಂಡು ಚೆಂಡು ಹೂ ಕೂಡ ನಾವು ಏನು ಮಾಡ್ಬೋದು ಅಂದರೆ ಇವುಗಳನ್ನು ಒಂದು ತೊಟ್ಟಿಯಲ್ಲಿ ಅಥವಾ ಒಂದು 200 ಲೀಟರ್ ಡ್ರಮ್ನಲ್ಲಿ ಇವುಗಳನ್ನ ನೆನೆ ಹಾಕಿ 1 ರಿಂದ 1.5 ತಿಂಗಳು ಇವುಗಳ ಕಷಾಯವನ್ನು ಚೆನ್ನಾಗಿ ನಾವು ತಿರುವಿ ನಂತರ ಇದನ್ನು ನಾವು ಈ ಕಳೆಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ಕಳೆಗಳು ಕೂಡ ಬೆಳವಣಿಗೆ ಕುಂಠಿತ ಆಗುತ್ತೆ. ಇವುಗಳನ್ನ ನಾವು ಬಳಸಿಕೊಂಡು ಕಳೆ ನಿರ್ವಹಣೆ ಮಾಡಿದಂತೆ ಆಗತ್ತೆ. ಸೊ ಈ ರೀತಿಯ ಜಾತಿಯ ಗಿಡಗಳಿಗೆ ನಾವು ಸಸ್ಯ ನಿಯೋಗಿಗಳು ಅಂತ ಹೇಳ್ತೀವಿ. ಯಾತಕ್ಕೆ ಕಳೆ ನಿಯಂತ್ರಣ ಆಗುತ್ತೆ ಅಂತ ಹೇಳ್ತೀರಾ? ಇದರ ಹಿಂದಿನ ವಿಜ್ಞಾನ ಈ ಉದಾಹರಣೆಗೆ ಈ ಪಾರ್ಥೇನಿಯಮ್ಮು ತುಂಬ ಬೆಳೆದಿರುತ್ತೆ. ಪಾರ್ಥೇನಿಯಂನ ನಾವು ಜೈವಿಕವಾಗಿ ನಿಯಂತ್ರಣ ಮಾಡಬೇಕಂದ್ರೆ ಒಂದು ಈ ತಗಚೆ ಅಥವಾ ತಂಗಡಿ ಅಂತ ಹೇಳಿದೆ. ಈ ತಗಚೆ ಅಥವಾ ತಂಗಡಿಯ ಗಿಡದ ಅಥವಾ ಕಳೆಯ ಬೀಜಗಳನ್ನು ನಾವು ಮಳೆಗಾಲದಲ್ಲಿ ಪಾರ್ಥೇನಿಯಂ ಇರೋ ಕಡೆ ಎರಚಿದಾಗ ಅದು ತನ್ನ ಬೇರುಗಳಿಂದ ಅಲೆಲೋ ಕೆಮಿಕಲ್ಸ್ ಎನ್ನುವ ಒಂದು ರಾಸಾಯನಿಕ ವಸ್ತುಗಳನ್ನು ಬಿಡುಗಡೆ ಮಾಡಿ ಪಾರ್ಥೇನಿಯಂ ಬೆಳೆಯದಂತೆ ತಡೆ ಹಿಡಿಯುತ್ತೆ. ಅಂದರೆ ಕ್ರಮೇಣ 3-4 ವರ್ಷದಲ್ಲಿ ಈ ತಗಚೆ ಗಿಡ ಅಥವಾ ತಂಗಡಿ ಗಿಡ ಪೈಪೋಟಿ ಮಾಡಿ ಪಾರ್ಥೇನಿಯಮನ್ನು ತಡೆ ಹಿಡಿಯುತ್ತೆ. ಇದು ರೈತರು ಕೇಳ್ಬೋದು, ತಗಚೆ ಗಿಡ ತಂಗಡಿ ಗಿಡನೂ ಮತ್ತೆ ಕಳೆ ಅಲ್ವಾ, ಅದನ್ನು ಯಾಕೆ ನಾವು ಪ್ರೋತ್ಸಾಹ ಕೊಡಬೇಕು ಅಂತ. ನಾನು ಇಲ್ಲಿ ಹೇಳ್ತಾ ಇರೋದು ಏನು ಅಂದರೆ ಪಾರ್ಥೇನಿಯಂನಿಂದ ನಮಗೆ ಅನೇಕ ತೊಂದರೆಗಳಿದೆ. ಒಂದು ಉಸಿರಾಟದ ತೊಂದರೆ, ಆರೋಗ್ಯದ ತೊಂದರೆ, ಜಾನುವಾರುಗಳಿಗೆ ಮೇವಿನ ತೊಂದರೆ, ಚರ್ಮ ರೋಗದ ತೊಂದರೆ, ಇವೆಲ್ಲ ಇರೋದ್ರಿಂದ ಈ ತಗಚೆ ಗಿಡ ಅಥವಾ ತಂಗಡಿ ಗಿಡ ಆ ರೀತಿಯ ಯಾವುದೇ ತೊಂದರೆಗಳನ್ನು ಮಾಡೋದಿಲ್ಲ. ಮತ್ತು ಇನ್ನೂ ಒಂದು ಉಪಯೋಗ ಏನು ಅಂದರೆ ಇದು ಈ ಲೆಗುಮಿನೋಸೆ ಅಥವಾ ಈ ದ್ವಿದಳ ಧಾನ್ಯದ ಗುಂಪಿಗೆ ಸೇರಿದ್ದು ಭೂಮಿಯಲ್ಲಿ 30 ರಿಂದ 40 ಕಿಲೋಗ್ರಾಂ ಸಾರಜನಕವನ್ನು ಹಿಡಿದಿಡುವಂಥ ಶಕ್ತಿಯನ್ನು ಹೊಂದಿದೆ. ಅಂದರೆ 30 ರಿಂದ 40 ಕಿಲೋಗ್ರಾಂ ಸಾರಜನಕ ಅಂದರೆ ಇವತ್ತಿನ ದಿನದಲ್ಲಿ 2 ಮೂಟೆ ಯೂರಿಯಾಗೆ ಸಮನಾದ ಪೋಷಕಾಂಶಗಳನ್ನು ತಗಚೆ ಗಿಡ ಭೂಮಿಗೆ ಕೊಡುತ್ತೆ. ಹಾಗಾಗಿ ಇದು ಹೆಚ್ಚು ಉಪಯೋಗಗಳನ್ನು ಹೊಂದಿರೋದ್ರಿಂದ ಇದನ್ನು ಬಳಸಿಕೊಂಡು ನಾವು ಪಾರ್ಥೇನಿಯಮನ್ನು ನಿಯಂತ್ರಣ ಮಾಡ್ಬೋದು. ಅಂದರೆ ಈ ಕಷಾಯವನ್ನು ಸಿಂಪರಣೆ ಮಾಡಿದ ತಕ್ಷಣ ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತಾ ಅಥವಾ ಸತ್ತೇ ಹೋಗ್ತವ ಗಿಡಗಳು? ಇಲ್ಲ, ಈ ಸಸ್ಯ ನಿಯೋಗಿಗಳ ಕೆಲಸ ಏನು ಅಂದರೆ ಸಂಪೂರ್ಣವಾಗಿ ಸಾಯಿಸೋದಿಲ್ಲ. ಬೆಳವಣಿಗೆಯನ್ನು ಕುಂಠಿತ ಮಾಡುತ್ತಾ ಕ್ರಮೇಣ ಒಂದು 2-3 ಸಿಂಪರಣೆಗಳನ್ನು ನಾವು ಮಾಡ್ತಾ ಹೋದರೆ ಒಂದು 30 ರಿಂದ 40% ನಿಯಂತ್ರಣವನ್ನು ನಾವು ಕಾಣಬಹುದು. ಜೈವಿಕ ಕಳೆ ನಿಯಂತ್ರಣದ ಬಗ್ಗೆ ಒಂದಷ್ಟು ಮಾಹಿತಿ. ಜೈವಿಕ ಅಂದರೆ ನಾವು ಯಾವುದಾದ್ರೂ ಕೀಟ ಅಥವಾ ರೋಗವನ್ನು ಬಳಸಿ ಕಳೆ ನಿರ್ವಹಣೆ ಮಾಡುವ ಕ್ರಮ. ಉದಾಹರಣೆಗೆ ಪಾರ್ಥೇನಿಯಮ್ಮು ನಮಗೆ ಮೆಕ್ಸಿಕೋದಿಂದ ಗೋಧಿಯ ಮುಖಾಂತರ ಬಂತು. ಇದರ ನಿರ್ವಹಣೆಗೂ ಕೂಡ ನಮಗೆ ಒಂದು ದುಂಬಿ ಇದೆ, ಮೆಕ್ಸಿಕನ್ ದುಂಬಿ ಅಂತ ಹೇಳ್ತೀವಿ. ಅದು ಮೆಕ್ಸಿಕೋದಿಂದಲೇ ಬಂದಿದೆಯಾ? ಅದನ್ನು ಮೆಕ್ಸಿಕೋದಿಂದಲೇ ತರಿಸ್ಬೇಕಾಯಿತು. ಯಾಕೆಂದರೆ
ಪಾರ್ಥೇನಿಯಂನ ಮಾತ್ರ ತಿನ್ನುವಂಥ ದುಂಬಿ ಇರಬೇಕದು, ಯಾಕೆಂದರೆ ಬೇರೆ ಬೆಳೆಗಳಿಗೆ ಹೋಗಬಾರ್ದು. ಹಾಗಾಗಿ ಮೆಕ್ಸಿಕೋದಿಂದ ತಂದಂಥ ದುಂಬಿಯನ್ನು ಇವತ್ತು ಎಲ್ಲ ಕಡೆ ಅದನ್ನು ಹರಡಿಸಲಾಗಿದೆ. ರೈತ ಬಾಂಧವರು ಮಳೆಗಾಲದಲ್ಲಿ ನೀರು ಇರುವ ಕಡೆ ಪಾರ್ಥೇನಿಯಂ ಇದ್ದರೆ ಈ ದುಂಬಿಯ ಒಂದು 2-3 ಜೊತೆಯನ್ನು ತಗೊಂಡು ತಮ್ಮ ತೋಟಕ್ಕೆ ಬಿಟ್ಕೊಂಡ್ರೆ ಇದು ಕ್ರಮೇಣ ತನ್ನ ಕೆಲಸವನ್ನು ಮಾಡ್ತಾ ಇರುತ್ತೆ. ಇದು ಒಂದೇನಾ ಜೈವಿಕ ನಿಯಂತ್ರಣ? ಇದರಲ್ಲಿ ಪಾರ್ಥೇನಿಯಂಗೆ ಇದೊಂದೇ, ಅದೇ ಥರ ಲ್ಯಾಂಟಾನಾಗೂ ಇದೆ, ಮತ್ತು ನೀರಿನಲ್ಲಿ ಬರುವಂಥ ಜೊಂಡು ಇದೆ ಐಕಾರ್ನಿಯಾ ಅಂತೇಳಿ. ಐಕಾರ್ನಿಯಾಗೂ ಕೂಡ ಒಂದು ಬೀಟಲ್, ಅದನ್ನು ನಾವು ಬಿಟ್ಟರೆ ಅದು ಕ್ರಮೇಣ ತನ್ನ ಕೆಲಸವನ್ನು ಮಾಡ್ತಾ ಇರುತ್ತೆ. ಇದನ್ನ ಅಭಿವೃದ್ಧಿ ಮಾಡ್ತಾರ ಕೃತಕವಾಗಿ ಅಭಿವೃದ್ಧಿ ಮಾಡುವಂಥ ಯಾವ ಸಂಸ್ಥೆಗಳು ಇವತ್ತು ನಮಗೆ ಕಾಣ್ತಾ ಇಲ್ಲ. ಹಾಗಾಗಿ ರೈತರೇ ತಮ್ಮ ಮಟ್ಟದಲ್ಲಿ ಇದನ್ನು ತಮ್ಮ ತೋಟಕ್ಕೆ ಬಿಟ್ಕೊಂಡ್ರೆ ಅವು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅವು ಅತಿ ಬೇಗನೆ ಮರಿಗಳನ್ನು ಕೊಟ್ಟು ತಮ್ಮ ಜೀವನವನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಏನು ಒಂದು ಪ್ರಿಕಾಷನ್ ಅಂದರೆ ಈ ದುಂಬಿಗಳು ಇರುವ ಜಾಗದಲ್ಲಿ ಮತ್ತೆ ರಾಸಾಯನಿಕಗಳನ್ನು ಬಳಸಬಾರ್ದು, ಯಾಕೆಂದರೆ ದುಂಬಿಗಳು ಮತ್ತೆ ಸಾಯುವ ಸಾಧ್ಯತೆ ಇರುತ್ತೆ. ಅದನ್ನು ಐಡೆಂಟಿಫೈ ಮಾಡೋದು ಹೇಗೆ ಡಾಕ್ಟ್ರೆ? ಆ್ಯಕ್ಚುಲಿ ಅದು ಹೇಗೆ ಅಂದರೆ ಪಾರ್ಥೇನಿಯಂ ಇರೋ ಕಡೆನೇ ಅದು ಹಾರಾಡ್ತಾ ಇರುತ್ತೆ. ಅದಕ್ಕೆ ಬೇಕಾದರೆ ನಾನು ಇವತ್ತು ಗೂಗಲ್ ಮಾಧ್ಯಮ ತುಂಬ ಜನ ರೈತರು ಬಳಸ್ತಾ ಇರೋದ್ರಿಂದ ಒಂದು ಗೂಗಲಲ್ಲಿ ಝೈಗೋಗ್ರಾಮ ಬೈಕೊಲೊರೇಟಾ, ಅದು ಜಾಸ್ತಿ ದೊಡ್ಡದ ಹೆಸರಾದರೆ ಮೆಕ್ಸಿಕನ್ ಬೀಟಲ್ ಅಂತ ಒಂದು ಗೂಗಲಲ್ಲಿ ಹೊಡೆದ್ರೆ ಫೋಟೋಗಳು ಬರುತ್ತೆ, ಚಿತ್ರಣ ಬರುತ್ತೆ. ಅದನ್ನು ಬಳಸ್ಬಿಟ್ಟು ತಗೊಬೋದು. ಮಾವು ಸಾಮಾನ್ಯವಾಗಿ ಕಳೆಗಳನ್ನು ಹತೋಟಿ ಮಾಡೋದಕ್ಕೆ ಕಳೆನಾಶಕಗಳನ್ನು ಬಳಕೆ ಮಾಡ್ತೇವೆ. ಹೌದು. ಈಗ ಸಾವಯವ ಕೃಷಿಯಲ್ಲಿ ಸಾವಯವ ಕೃಷಿಕರು ಕಳೆಗಳನ್ನು ಹತೋಟಿ ಮಾಡೋದಕ್ಕೆ ಸಾವಯವ ಕಳೆನಾಶಕ ಏನಾದ್ರು ಇದೆಯಾ? ಇತ್ತೀಚಿನ ದಿನಗಳಲ್ಲಿ ಕೆಲವು ಕಂಪ್ನಿಗಳು ಸಾವಯವ ಕಳೆನಾಶಕವನ್ನು ಹೊರತರ್ತಾ ಇದ್ದಾರೆ. ನಾನು ರೈತರಿಗೆ ಹೇಳೋದಿಷ್ಟೇ, ನಾವೇ ತಯಾರು ಮಾಡ್ಕೊಬೋದು. ನಾವೇ ನಮ್ಮ ಲೆವೆಲಲ್ಲಿ ನೀವು ಜಮೀನಿನಲ್ಲಿ ಒಂದು ಪ್ಲಾಸ್ಟಿಕ್ ಡ್ರಮ್ಮನ್ನು ತಗೊಂಡು 200 ಲೀಟರ್ ಸಾಮರ್ಥ್ಯದ ಡ್ರಮ್ಮಿನಲ್ಲಿ ತಗಚೆ ಅಥವಾ ಮಧ್ಯಾಹ್ನ ಮಲ್ಲಿಗೆ ಅಥವಾ ಚೆಂಡುವಿನ ಗಿಡ, ಅದೇ ಥರ ಗಂಗ ತುಳಸಿ, ಇವುಗಳೆಲ್ಲ ಎಲೆಗಳನ್ನು ನಾವು ಸಂಗ್ರಹಿಸಿ ಒಂದು 50 kg ಕಲೆಕ್ಟ್ ಮಾಡಿ ಅದನ್ನು ನಾವು ಈ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ಹಾಕಿ 200 ಲೀಟರ್ ನೀರಿನಲ್ಲಿ ಚೆನ್ನಾಗಿ 1 ರಿಂದ 1.5 ತಿಂಗಳು ಇದನ್ನು ಚೆನ್ನಾಗಿ ಕೊಳೆಯಲು ಬಿಟ್ಟಾಗ ಇದರಿಂದ ಬರುವಂಥ ದ್ರಾವಣವನ್ನು ನಾವು ಸಾವಯವ ಕಳೆನಾಶಕವಾಗಿ ಬಳಸ್ಬೋದಾಗಿದೆ. ಇದು ಕೀಟನಾಶಕವಾಗೂ ಕೆಲಸ ಮಾಡ್ಬೋದೇನೋ? ಸ್ವಲ್ಪ ಪ್ರಮಾಣದಲ್ಲಿ ಕೀಟನಾಶಕ, ಚೆಂಡುವು ಎಲ್ಲ ರೀತಿಯಲ್ಲೂ ಉಪಯೋಗ ಆಗುತ್ತೆ, ಕೀಟನಾಶಕನೂ ಆಗುತ್ತೆ, ಅದೇ ಥರ ಶಿಲೀಂಧ್ರನಾಶಕನೂ ಅಂದರೆ ನೆಮೆಟೋಡ್ಸು, ಜಂತುಗಳನ್ನು ನಿಯಂತ್ರಣ ಮಾಡೋಕ್ಕೂ ಬಳಸ್ಬೋದಾಗಿದೆ. ಮಾಡ್ಬೋದು ಸರ್, ಮಾಡ್ಬೋದು. ಡಾಕ್ಟರ್ ಸಂಜಯ್ ಅವರೇ, ಸಾಮಾನ್ಯವಾಗಿ ಈ ತೋಟಗಾರಿಕಾ ಬೆಳೆಗಳಲ್ಲಿ ಈಗ ತೆಂಗನ್ನು ಬೆಳೆದಿರ್ತಾರೆ, ಅಡಿಕೆನ ಬೆಳೆದಿರ್ತಾರೆ, ವಿಶೇಷವಾಗಿ ಅವರು ಉಳುಮೆನ ನಿಲ್ಲಿಸ್ಬಿಡ್ತಾರೆ. ಉಳುಮೆ ನಿಲ್ಲಿಸಿದ್ರೆ ಕಳೆಗಳು ಸ್ವಭಾವತಃ ಹತೋಟಿ ಆಗುತ್ತೆ ಅನ್ನೋದು ಅವರ ವಾದ. ಅಂದರೆ ಕಳೆನ ಸಂಪೂರ್ಣವಾಗಿ ಕೊಚ್ಚಬೇಡಿ, ಅಂದರೆ ಉಳುಮೆ ಮಾಡಿ ಹಾಳು ಮಾಡಬೇಡಿ, ಅಲ್ಲೇ ಕೊಚ್ಚಿ ಅದನ್ನು ಹಾಗೆ ಬಿಟ್ಟರೆ ಮೇಲೆ ನಿಧಾನವಾಗಿ ಕಳೆಗಳು ಹತೋಟಿ ಆಗ್ತವೆ, ಮಣ್ಣಲ್ಲಿ ಗೊಬ್ಬರ ಆಗುತ್ತೆ ಅಂತ ಸಾವಯವ ಕೃಷಿಕರು ಹೇಳ್ತಾರೆ. ತಾವು ಒಬ್ಬ ವಿಜ್ಞಾನಿಯಾಗಿ ಏನು ಹೇಳ್ತೀರಿ? ಈ ಪದ್ಧತಿಯನ್ನು ನಾವು ಸ್ವಲ್ಪ ನೈಸರ್ಗಿಕ ಕೃಷಿಗೆ ಹೋಲಿಸ್ಬೋದಾಗಿದೆ. ಯಾಕೆಂದರೆ ನಾವು ಈ ಯಾವುದೇ ರೀತಿಯ ಒಂದು ಅಡಚಣೆಯನ್ನು ಮಾಡದೆ, ಯಾವುದೇ ರೀತಿಯ ಉಳುಮೆಯನ್ನು ಮಾಡದೆ ಮಾಡುವಂಥ ಕೃಷಿ ನೈಸರ್ಗಿಕ ಕೃಷಿ. ಸೊ ನೈಸರ್ಗಿಕ ಕೃಷಿ ಏನು ರೈತರು ಇವತ್ತು ಉಳುಮೆ ಮಾಡದೇ ಇದ್ದರೆ ಕಳೆ ಬರೋದು ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಒಂದು ನಿಜವಾಗ್ಲೂ ಈ ಗರಿಕೆ ಕಳೆ ಹೇಳಿದೆ ನಾನು, ಗರಿಕೆ, ತುಂಗೆ, ಇವು ಏನಾಗುತ್ತೆ ಜಾಸ್ತಿ ಉಳುಮೆ ಮಾಡಿದಷ್ಟು ಜಾಸ್ತಿ ಹರಡುತ್ತವೆ. ಅಂದರೆ ಉಳುಮೆಯಲ್ಲಿ ಸಿಕ್ಕಾಗ ಅವು ತುಂಡುಗಳಾಗ್ತಾ ಹೋಗುತ್ತೆ, ಸಣ್ಣ ಸಣ್ಣ ತುಂಡುಗಳು ಕೂಡ ಮತ್ತೊಂದು ಗಿಡವನ್ನು ಕೊಡ್ತಾ ಹೋಗ್ತವೆ. ಅಂದರೆ ಈಗ ರಕ್ತ ಬೀಜಾಸುರ ಅಂತ ಕೇಳಿರ್ತೀರ, ಒಂದು ಹನಿ ರಕ್ತದಿಂದ ಹೇಗೆ ಮತ್ತೊಂದು ರಾಕ್ಷಸ ಉತ್ಪತ್ತಿ ಆಗ್ತಿದ್ನೋ ಅದೇ ಥರ ಒಂದು ಬೇರು, ಗರಿಕೆಯ ಒಂದೇ ಒಂದು ಚಿಕ್ಕ ಬೇರು ಮತ್ತೆ ಒಂದು ಗಿಡವನ್ನು ಕೊಡುತ್ತೆ. ಹಾಗಾಗಿ ಕಡಿಮೆ ಉಳುಮೆ ಮಾಡಿದಷ್ಟು ನೈಸರ್ಗಿಕ ಕೃಷಿಯಲ್ಲಿ ಕಳೆಗಳ ನಿರ್ವಹಣೆ ಆಗತ್ತೆ. ನಾವು ಉಳುಮೆ ಜಾಸ್ತಿ ಮಾಡಿ ಯಾವತ್ತು ಇಂಟೆನ್ಸಿಫೈಡ್ ಕಲ್ಟಿವೇಷನ್ಗೆ ಹೋಗ್ತೀವೋ ಕಳೆಗಳ ನಿಯಂತ್ರಣ ಕೂಡ ಕಷ್ಟ ಆಗುತ್ತೆ. ಈ ಮುಚ್ಚಿಗೆಗಳನ್ನು ಬಳಸೋದ್ರಿಂದಲೂ ಕೂಡ ಕಳೆಗಳನ್ನು ಹತೋಟಿ ಮಾಡಬಹುದು ಅಂತ ಹೇಳ್ತಾರೆ. ನಿಜವಾಗ್ಲೂ ರೈತರು ಈ ಹೊದಿಕೆ ಅಥವಾ ಮುಚ್ಚಿಕೆಗಳು ಅಂತ ಹೇಳ್ತೀವಿ, ತುಂಬ ಒಂದು ಒಳ್ಳೆಯ ಸಾಧನ ಇದು. ಯಾಕೆ ಅಂದರೆ ಇವುಗಳನ್ನ ಬಳಸೋದ್ರಿಂದ ನಮಗೆ ಉಪಯೋಗ ಹಲವಾರು. ಒಂದು, ಕಳೆ ನಿರ್ವಹಣೆಯ ಜೊತೆಯಲ್ಲಿ
ಭೂಮಿಯಲ್ಲಿರುವಂಥ ತೇವಾಂಶ ಆರಿ ಹೋಗೋದು ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಕ್ರಮೇಣ ಏನಾಗುತ್ತೆ, ಈ ಮುಚ್ಚಳಿಕೆಗಳು ಅಥವಾ ಇವುಗಳನ್ನ ನಾವು ಬಳಸೋದ್ರಿಂದ ಅದು ಭೂಮಿಯಲ್ಲಿ ಮತ್ತೆ ಕೊಳೆಯೋಕ್ಕೆ ಶುರುವಾದಾಗ ಭೂಮಿಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಅಂಶ ಜಾಸ್ತಿಯಾಗಿ ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 20ನೇ ತಾರೀಕು ಬುಧವಾರ ಬೆಳಗ್ಗೆ 11 ಗಂಟೆಗೆ ಕೊಳ್ಳೇಗಾಲ ತಾಲೂಕು ಪಾಳ್ಯ ಹೋಬಳಿ ಇಕ್ಕಡಹಳ್ಳಿ ಗ್ರಾಮದ ಎಸ್ ಮನು ಹಾಗೂ ಶಿವಣ್ಣ ಅವರ ಜಮೀನಿನಲ್ಲಿ. ನಾನು ಮನು. ನಾನು ಶಿವಣ್ಣ. ನಮ್ಮಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಎಲ್ಲರೂ ತಪ್ಪದೇ ಬನ್ನಿ. ಮಳೆರಾಯ ನೀವಾರಯ್ಯ ನಮ್ಮೂರಿಗೆ ನಮ್ಕೇರಿಗೆ. ಈ ಬಾರಿಯ ಅತಿಥಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ತಿಮ್ಮಲಾಪುರ ಗ್ರಾಮದ ಜೈವಿಕ ಕೃಷಿಕ ಪಿ ಸಿದ್ದಪ್ಪ. ಅರಿಶಿನ, ಈರುಳ್ಳಿ, ಬಾಳೆ ಬೆಳೆಯ ಪ್ರಾತ್ಯಕ್ಷಿಕೆ, ಜೈವಿಕ ಕೃಷಿಯ ಸಂಪೂರ್ಣ ಮಾಹಿತಿ, ಸಾವಯವ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಈ ಬಾರಿಯ ವಿಶೇಷ. ಬನ್ನಿ, ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಭಾಗವಹಿಸಿ. ಇದೇ ತಿಂಗಳ 20ರಂದು ಬುಧವಾರ ಕೊಳ್ಳೇಗಾಲ ತಾಲೂಕು ಪಾಳ್ಯ ಹೋಬಳಿ ಇಕ್ಕಡಹಳ್ಳಿ ಗ್ರಾಮದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಬಾನುಲಿ ಕೃಷಿ ಬೆಳಗು. ಬಾನುಲಿ ಕೃಷಿ ಬೆಳಗು. ಡಾಕ್ಟರ್ ಸಂಜಯ್ ಅವರೇ, ಈ ಕಳೆಗಳು ಬರ್ತಾವಲ್ಲ, ಅವು ವರ್ಷದಿಂದ ವರ್ಷಕ್ಕೆ ಜಮೀನಿನಲ್ಲಿ ಬದಲಾಗ್ತಾ ಹೋಗುತ್ತೆ ಅನ್ನೋದನ್ನು ಸಾವಯವ ಕೃಷಿಕರು ಹೇಳ್ತಾರೆ. ಹೌದು. ಈಗ ಒಂದು ಮಣ್ಣನ್ನು ಸಾವಯವ ಕೃಷಿಗೆ ಅಳವಡಿಸಿದಾಗ ಮೊದಲ ವರ್ಷದಲ್ಲಿ ಬರ್ತಿದ್ದ ಕಳೆಗಳೇ ಬೇರೆ, ಎರಡನೇ ವರ್ಷಕ್ಕೆ ಬೇರೆ, ಹೀಗೆ ಕಳೆಗಳ ಸ್ವರೂಪ ಬದಲಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಈಗ ತಮಗೆ ಏನನ್ಸುತ್ತೆ? ಈಗೇನಾಗುತ್ತೆ, ನಾವು ಬಳಸುವಂಥ ಸಾವಯವ ಪದಾರ್ಥದ ಮೇಲೂ ಡಿಪೆಂಡ್ ಆಗಿದೆ ಸರ್. ಈಗ ಕೊಟ್ಟಿಗೆ ಗೊಬ್ಬರ ಮಾಡ್ಕೊಳ್ತೀವಿ, ಕಾಂಪೋಸ್ಟ್ ಮಾಡ್ಕೊಳ್ತೀವಿ. ಆ ಕಾಂಪೋಸ್ಟ್ಗೆ ಬಂದಂಥ ಸಗಣಿ ಗಂಜಲದ ಮೂಲ ಅಥವಾ ಕೆಲವು ಸರಿ ಕೋಳಿ ಗೊಬ್ಬರ ಬಳಸ್ತೀವಿ. ಇವುಗಳಲ್ಲಿ ಬರುವಂಥ ಬೀಜಗಳು, ಕಳೆಯ ಬೀಜಗಳು ಜಮೀನಿಗೆ ಹಾಕಿದಾಗ ಮತ್ತೆ ಬೇರೆ ಜಾತಿಯ ಕಳೆಗಳು ಬರ್ಬೋದು. ಕೆಲವು ಸರಿ ಕುರಿ ಸಾಕಾಣಿಕೆ ಮಾಡೋರು ಕುರಿಗಳನ್ನು ನಾವು ಅದಕ್ಕೆ ಕೂಡಿದ್ರೆ ಅಲ್ಲಿ ಬರುವಂಥ ಕಳೆಗಳೇ ವಿವಿಧವಾಗಿರುತ್ತೆ. ಹಾಗಾಗಿ ನಾವು ಬಳಸುವಂಥ ಸಾವಯವ ಪ್ರಮಾಣ ಅಥವಾ ಸಾವಯವ ಗೊಬ್ಬರದ ಮೂಲ ಕೂಡ ಈ ಕಳೆಯ ವೈಪರೀತ್ಯಕ್ಕೆ ಕಾರಣ ಆಗುತ್ತೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ವೀಡ್ ಶಿಫ್ಟ್ ಅಂತ ಹೇಳ್ತೀವಿ ಸರ್. ವೀಡ್ ಶಿಫ್ಟ್ ಅಂದರೆ ಏನು, ಒಂದು ಸಾಮಾನ್ಯ ಕಳೆ ಆಗಿತ್ತೋ ಅದು ಪ್ರಬಲವಾದ ಕಳೆ ಆಗುತ್ತೆ. ಅಂದರೆ ಉದಾಹರಣೆಗೆ ನಾನು ಒಣಗೊನೆ ಸೊಪ್ಪನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಣಗೊನೆ ಸೊಪ್ಪು ಬದುಗಳ ಮೇಲೆ ಮಾತ್ರ ಇರ್ತಿತ್ತು. ಇವತ್ತು ಅದು ಭೂಮಿಯ ಮಧ್ಯಭಾಗದಲ್ಲಿ ಬರೋಕ್ಕೆ ಶುರುವಾಗಿದೆ. ಯಾಕೆಂದರೆ ಬೇರೆ ಕಳೆಗಳ ಮೇಲೆ ಅದು ಡಾಮಿನೇಟ್ ಮಾಡಿ ಅದರ ಮೇಲೆ ಇದು ಸವಾರಿ ಮಾಡಿ ಈ ಕಳೆಗಳು ಜಾಸ್ತಿ ಬರ್ತಾ ಇದ್ದಾವೆ. ಹಾಗಾಗಿ ಪ್ರತಿ ವರ್ಷ ಕಳೆಗಳು ಶಿಫ್ಟ್ ಆಗುತ್ತೆ. ಅದನ್ನು ನಾವು ಬಳಸುವ ಒಂದು ಗೊಬ್ಬರವನ್ನು ಕೂಡ ನಾವು ಪರೀಕ್ಷಿಸಿ ಸಾವಯವ ರೂಪದಲ್ಲಿ ತಯಾರು ಮಾಡಬೇಕಾದ್ರೆ ಆದಷ್ಟು ಈ ಕಾಂಪೋಸ್ಟ್ ಗುಂಡಿಯ ಸುತ್ತಮುತ್ತ ಕಳೆಗಳಿರಬಾರ್ದು. ಮತ್ತು ನೀರಿನ ಕಾಲುವೆಗಳನ್ನು ನಾವು ಸ್ವಚ್ಛವಾಗಿಡಬೇಕು. ಯಾಕೆಂದರೆ ಕಳೆ ಪ್ರಸಾರ ಆಗೋದಕ್ಕೆ ಅದು ಒಂದು ಮೂಲ ಆಗುತ್ತೆ. ಡಾಕ್ಟ್ರೇ, ಈಗ ಬೆಳೆಗಳ ನಡುವೆನೇ ಸ್ಪರ್ಧೆಗಳನ್ನು ಏರ್ಪಡಿಸ್ಬಿಟ್ರೆ ಅವಾಗ ಕಳೆ ಸಪ್ರೆಸ್ ಆಗುತ್ತೆ ಅಥವಾ ಕಳೆಯ ಬೆಳವಣಿಗೆ ಕಡಿಮೆ ಆಗುತ್ತೆ ಅಂತಾರೆ. ಈಗ ಉದಾಹರಣೆಗೆ ಕಬ್ಬಿನಲ್ಲಿ ಅಂತರ್ ಬೆಳೆಗಳನ್ನು ಬೆಳೆಯುವಂಥದ್ದು ಅಥವಾ ಈಗ ಬೇರೆ ಬೇರೆ ನಿಧಾನವಾಗಿ ಬೆಳೆಯುವಂತಹ ಬೆಳೆಗಳಲ್ಲಿ ಸ್ವಲ್ಪ ವೇಗವಾಗಿ ಬೆಳೆಯುವಂತಹ ಬೆಳೆಗಳನ್ನು ಬೆಳೆಯುವಂಥದ್ದು, ಹೀಗೆ ಈ ಸ್ಪರ್ಧೆ ನಿಜವಾಗ್ಲೂ ಇದು ಕೂಡ ಒಂದು ಒಳ್ಳೆಯ ಒಂದು ನಮಗೆ ಅಸ್ತ್ರ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ಉದಾಹರಣೆ ಕೊಟ್ಟಂಗೆ ಸರ್, ಕಬ್ಬಿನ 2 ಸಾಲುಗಳ ಮಧ್ಯ ವೇಗವಾಗಿ ಬೆಳೆಯುವಂಥ ಅಲಸಂದೆ ಇರ್ಬೋದು. ಇತ್ತೀಚಿನ ದಿನಗಳಲ್ಲಿ ಸೋಯಾ ಅವರೆಗೂ ಮೌಲ್ಯ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಅದನ್ನು ಬೀಜೋತ್ಪಾದನೆ ಮಾಡಿದಾಗ ಅಥವಾ ಅದರಿಂದ ಬರುವಂಥ ಆದಾಯ ಹೆಚ್ಚಿದೆ. ಸೊ ಈ ಬೆಳೆಗಳನ್ನು ನಾವು 2 ಸಾಲುಗಳ ಮಧ್ಯೆ ಬೆಳೆದಾಗ ಅದು ಬೇಗ ಬೆಳ್ಕೊಂಡು ಕಳೆಗಳು ಬರದಂತೆ ತಡೆ ಹಿಡಿಯುತ್ತೆ. ಮತ್ತು ಭೂಮಿಗೂ ಕೂಡ ತಮ್ಮ ಎಲೆಗಳನ್ನು ಉದುರಿಸುವುದರಿಂದ ಭೂಮಿಯ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ಕಳೆಗಳನ್ನು ದ್ವೇಷಿಸಬೇಡಿ, ಕಳೆಗಳನ್ನು ಪ್ರೀತಿಸಿ ಅನ್ನೋ ಮಾತನ್ನು ಸಾವಯವ ಕೃಷಿಕರು ಹೆಚ್ಚಾಗಿ ಹೇಳ್ತಾರೆ. ಯಾಕೆಂದರೆ ಕಳೆ ಅನ್ನೋದು ಅದರ ಹೆಸರಲ್ಲೇ ಇದೆ, ಕಳೆ ಅಂತ ಕಳಕಳಿಯಾಗಿದೆ ಅಂತ ಹೇಳ್ತಾರಲ್ಲ ಹಾಗೆ. ಆದರೆ ರೈತರಿಗೆ ಅದರಿಂದ
ಒಂದಷ್ಟು ಸಮಸ್ಯೆಗಳಾಗ್ತವೆ ಆಗ್ತಾ ಇದೆ. ಅಲ್ವಾ? ಈಗ ವಿಶೇಷವಾಗಿ ತಾವೇ ಪ್ರಸ್ತಾಪ ಮಾಡಿದ ಹಾಗೆ ಈ ಗರಿಕೆ ಅಥವಾ ಜೇಕು ಅಥವಾ ಕೊನ್ನಾರಿ ಅಂತ ನಾವೇನು ಹೇಳ್ತೀವಲ್ಲ ಅದು, ಮತ್ತು ಪಾರ್ಥೇನಿಯಂ. ಈ ಕೆಲವರು ಉಪ್ಪು ಸಿಂಪರಣೆ ಮಾಡಿದ್ರೆ ಪಾರ್ಥೇನಿಯಂ ಹತೋಟಿ ಆಗುತ್ತೆ ಅಂತಂದರು. ಹಾಗೆ ಭಾಳಷ್ಟು ಪ್ರಯತ್ನಗಳು ಪಾರ್ಥೇನಿಯಂ ಹತೋಟಿಗೆ ನಡೆದವು. ಆದರೆ ತಾವೇ ಹೇಳಿದ ಹಾಗೆ ಇದು ಅಲರ್ಜಿಕಾರಕ. ಎಷ್ಟೋ ಜನ ಕೈಯಲ್ಲಿ ಕಿತ್ತರೆ ಮೈಕೈ ಎಲ್ಲ ಗಂಧೆ ಆಗುತ್ತೆ. ಪ್ಲಾಸ್ಟಿಕ್ಕನ್ನು ಹಾಕ್ಕೊಂಡು ಕೀಳೋದು ನೋಡಿದ್ದೀವಿ. ಹೇಗೆ ಇದರ ಒಂದು ಪೀಡೆ ಅಥವಾ ಕಳೆಯಿಂದ ಪಾರಾಗುವಂತಹ ಬಗೆ ಹೇಗೆ? ಪಾರ್ಥೇನಿಯಂಗೆ ಹಲವು ರೀತಿಯಲ್ಲಿ ನಿಯಂತ್ರಣ ಮಾಡೋಕ್ಕೆ ಪ್ರಯತ್ನಗಳು ನಡೆದಿದ್ದಾವೆ. ಈಗ ನೀವು ಹೇಳ್ದಂಗೆ ಸರ್, ಉಪ್ಪನ್ನು ಬಳಸ್ಬೋದು. ಉಪ್ಪಿನಲ್ಲಿ ಸೋಡಿಯಂ ಕ್ಲೋರೈಡ್ ಅಂದರೆ ಏನು ನಮಗೆ ಬೇಕಾದ ಒಂದು ಡಿಹೈಡ್ರೇಷನ್ ಎಫೆಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಅಂದರೆ ನೀರನ್ನು, ಕಳೆಗಳಿಂದ ನೀರನ್ನು ಎಳ್ಕೊಂಡು ಒಣಗುವಂತೆ ಮಾಡುತ್ತೆ. ಆದರೆ ಅದು ಶಾಶ್ವತ ಪರಿಹಾರ ಆಗೋದಿಲ್ಲ. ನಂತರ ಬಂದಂಥದ್ದು ಈ ಗ್ಲೌಸ್ಗಳನ್ನ ಹಾಕ್ಕೊಂಡು, ಕೈಕವಚಗಳನ್ನ ಹಾಕ್ಕೊಂಡು ಪಾರ್ಥೇನಿಯಮನ್ನು ಕಿತ್ತು ಅದನ್ನು ನಿರ್ನಾಮ ಮಾಡೋದು. ನಾನು ಅಲ್ಲಿ ಏನು ಹೇಳ್ತೀನಿ ಅಂದರೆ, ಪಾರ್ಥೇನಿಯಂನ ಕಿತ್ತು ನಿರ್ನಾಮ ಮಾಡೋ ಬದಲು ಪಾರ್ಥೇನಿಯಮನ್ನು ಕಿತ್ತು ಗೊಬ್ಬರ ಮಾಡ್ಕೊಳ್ಳೋಣ. ಅಂದರೆ ಕಸದಿಂದ ರಸ ಅಥವಾ ಸತ್ವಭರಿತವಾದ ಗೊಬ್ಬರವನ್ನು ನಾವು ಮಾಡ್ಕೊಳ್ಳೋಣ. ಮತ್ತು ಈ ಪಾರ್ಥೇನಿಯಮನ್ನು ತುಳಿಯುವಂಥ ಕೆಲವು ಸಸ್ಯಗಳನ್ನ ನಾನು ಹೇಳಿದೆ. ಈಗ ಚೆಂಡು ಹೂವೇ ಇರ್ಬೋದು. ಕೆಲವು ತೋಟಗಳಲ್ಲಿ ಬರೀ ಪಾರ್ಥೇನಿಯಂ ಬೆಳೆದಿರುತ್ತೆ. ಅಂಥ ಕಡೆ ಮಳೆಗಾಲದಲ್ಲಿ ಸಾಮಾನ್ಯ ಚೆಂಡು ಹೂವು, ಅದಕ್ಕೇನು ಕಾಸ್ಟ್ಲಿ ದುಡ್ಡು ಕೊಟ್ಟು ತರಬೇಕಾಗಿಲ್ಲ. ಸಾಮಾನ್ಯ ಚೆಂಡು ಹೂವಿನ ಬೀಜಗಳನ್ನು ಎರಚೋದ್ರಿಂದ ತೋಟ ಕೂಡ ಸುಂದರವಾಗಿ ಕಾಣುತ್ತೆ ಮತ್ತು ಪಾರ್ಥೇನಿಯಂ ಬರದಂತೆ ತಡೆ ಹಿಡಿಯುತ್ತೆ. ಅದೇ ಥರ ಸಸ್ಯ ನಿಯೋಗಿಗಳು, ತಗಚೆ ಇರ್ಬೋದು ಅಥವಾ ಮಧ್ಯಾಹ್ನ ಮಲ್ಲಿಗೆ ಇರ್ಬೋದು, ಇವುಗಳನ್ನ ತಯಾರಿಸ್ಕೊಂಡು ಡಿಕಾಕ್ಷನನ್ನು ನಾವು ಸ್ಪ್ರೇ ಮಾಡ್ತಾ ಇದ್ದರೆ ಪಾರ್ಥೇನಿಯಂ ಕೂಡ ಹತೋಟಿಗೆ ಬರುತ್ತೆ. ಆಮೇಲೆ ದುಂಬಿಯನ್ನು ಮರಿಬಾರ್ದು. ಯಾಕೆಂದರೆ ದುಂಬಿ ನಮಗೆ ನೋಡೋಕ್ಕೆ ಸಣ್ಣದಾದರೂ ಕೆಲಸ ಮಹತ್ತರವಾದದ್ದು. ಇವು ಹೇಗೆ ಅಂದರೆ, ಒಂದು ಸರಿ ತೋಟದಲ್ಲಿ ಬಿಟ್ಕೊಂಡ್ರೆ ಅವು ತಂಪಾಡಿಗೆ ತಾವು ಕೆಲಸ ನಡೆಸ್ತಾ ಇರ್ತವೆ. ನಮಗೆ ಒಂದು ಒಳ್ಳೆ ಪಾರ್ಥೇನಿಯಂ ನಿರ್ವಹಣೆ ಆಗುತ್ತೆ ಸರ್. ಈ ಕೆರೆ ಕಟ್ಟೆಗಳಲ್ಲಿ ಸಾಕಷ್ಟು ಬೆಳೆದಿರುತ್ತಲ್ವ ಜಲ ಕಳೆಗಳು, ಜಲಸಸ್ಯಗಳು. ಸೊ ಇದನ್ನು ಕೂಡ ರೈತರು ಗೊಬ್ಬರವಾಗಿ ಪರಿವರ್ತನೆ ಮಾಡ್ಬೋದು. ಮಾಡೋದೇ ಆದರೆ ಅದಕ್ಕೇನು ವಿಧಾನ? ತುಂಬ ಒಳ್ಳೆಯದು ಸರ್. ಇವಾಗ ನಾನು ನೀರಿನಲ್ಲಿ ಸುಮಾರು ಕಳೆಗಳನ್ನ ನೋಡ್ತೀನಿ. ಒಂದು ಪಿಶಾಚಿ ತಾವರೆ ಅಂತೀವಿ, ಅದನ್ನು ಐಕಾರ್ನಿಯಾ ಅಂತ ಹೇಳ್ತೀವಿ. ಇದು ಜಲವನ್ನು ಆವರಿಸ್ಕೊಂಡು ಅಲ್ಲಿ ಕೂಡ ತೊಂದರೆ ಕೊಡ್ತಾ ಇರುತ್ತೆ. ಇಂಥ ಕಳೆಗಳನ್ನು ನಾವು ಯಾಕೆ ಬಳಸೋಕ್ಕೆ ಹೇಳ್ತೀವಿ ಅಂದರೆ, ಇದು 3% ಸಾರಜನಕವನ್ನು ಹೊಂದಿದೆ, ಪೊಟ್ಯಾಷನ್ನು ಹೊಂದಿದೆ. ಇವುಗಳನ್ನ ತೊಗೊಂಬಂದು ನಾವು ಒಂದು ಸ್ವಲ್ಪ ಕೆಲ ಕಾಲ ಒಣಗಿಸ್ಬೇಕಾಗತ್ತೆ. ಅಂದರೆ ಬದುಗಳ ಮೇಲೆ ಹಾಕ್ಕೊಂಡು ಒಣಗಿಸಿ, ನಂತರ ನಾವು ಎರೆಹುಳ ತೊಟ್ಟಿಯಲ್ಲಿ ಸಗಣಿ ಗಂಜಲವನ್ನು ಹಾಕ್ಕೊಂಡು 1 ರಿಂದ 1.5 ತಿಂಗಳು ಸ್ವಲ್ಪ ಆ ಎರೆಹುಳಕ್ಕೆ ಫುಡ್ಡು ರೆಡಿ ಮಾಡಿ, ನಂತರ ನಾವು ಎರೆಹುಳವನ್ನು ಬಿಟ್ಟು ಈ ಕಳೆಗಳನ್ನು ಹಾಕೋದ್ರಿಂದ ಅದು ಕೂಡ ತಿಂತಾ ಹೋಗುತ್ತೆ. ಕಳೆಗಳು ಎಲ್ಲ ನಮಗೆ ಸತ್ವಭರಿತವಾದ ಒಂದು ಪೋಷಕಾಂಶಗಳನ್ನು ಕೊಡುತ್ತೆ. ತಾವು ಆರಂಭದಲ್ಲೇ ಹೇಳಿದ್ರಿ, ಕಳೆಗಳು ಹರಡೋದಕ್ಕೆ ನಾವು ಬಳಸುವಂತಹ ಹಟ್ಟಿಗೊಬ್ಬರ ಕಾರಣ ಅಂತ. ಅಂದರೆ ಹಟ್ಟಿಗೊಬ್ಬರದ ಮೂಲಕ ಕಳೆಗಳ ಬೀಜದ ಒಂದು ಪ್ರಸರಣ ಆಗುತ್ತೆ ಅನ್ನೋದನ್ನು ತಾವು ಹೇಳಿದ್ರಿ. ಈಗ ಕಳೆಗಳು ಗೊಬ್ಬರದ ಮೂಲಕ ಪ್ರಸರಣ ಆಗಬಾರ್ದು ಅಂತಿದ್ರೆ ಗೊಬ್ಬರವನ್ನು ಯಾವ ರೀತಿ ತಯಾರಿಸಬೇಕು? ಎರೆ ಗೊಬ್ಬರವನ್ನು ಬಿಟ್ಟು ಕಾಂಪೋಸ್ಟನ್ನು ಯಾವ ರೀತಿ ತಯಾರು ಮಾಡಬಹುದು ಅಂತ ಹೇಳ್ತೀರಾ? ಇಲ್ಲಿ ಮುಖ್ಯವಾಗಿ ಸರ್, ಗೊಬ್ಬರದಿಂದ ಕಳೆ ಬರೋದಕ್ಕೆ ಯಾಕೆ ಅಂದರೆ, ಕಳೆ ಬೀಜಗಳು ಅಲ್ಲಿ ಸಂಪೂರ್ಣವಾಗಿ ಕಳ್ತಿರಲ್ಲ. ಅಂದರೆ ನಾವು ಗೊಬ್ಬರವನ್ನು ತಯಾರು ಮಾಡಬೇಕಾದ್ರೆ 60 ರಿಂದ 70 ಡಿಗ್ರಿಯಷ್ಟು ಟೆಂಪ್ರೇಚರ್ ರೈಸ್ ಆದಾಗ ಈ ಎಲ್ಲ ಕಳೆ ಬೀಜಗಳು ತಮ್ಮ ಮೊಳಕೆ ಒಡೆಯುವ ಶಕ್ತಿಯನ್ನು ಕಳ್ಕೊಳ್ತವೆ. ಅಂದರೆ ಇದು ಮಾಡೋದು ಹೇಗೆ ಅಂದರೆ, ನಾವು ಈ ಗೊಬ್ಬರ ತಯಾರಿಕೆ ಮಾಡಬೇಕಾದ್ರೆ ತಿರುವು ಆಗ್ತಾ ಇರಬೇಕು. ಅಂದರೆ ಈ ಕೆಳಗಿನ ಭಾಗ ಮೇಲ್ ಬರಬೇಕು, ಮೇಲಿನ ಭಾಗ ಕೆಳಗೆ ಹೋಗ್ತಾ ಇದ್ದರೆ, ಸ್ವಲ್ಪ ನೀರನ್ನು ಕೊಡ್ತಾ ಇದ್ದರೆ ಉಷ್ಣಾಂಶ ಚೆನ್ನಾಗಿ ಬೆಳೆದು 60 ರಿಂದ 70 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಟೆಂಪ್ರೇಚರ್ ಆದಾಗ ಈ ಕಳೆ ಬೀಜಗಳು ತಮ್ಮ ಎಲ್ಲ ಮೊಳಕೆ ಹೊಡೆಯುವ ಶಕ್ತಿಯನ್ನು ಕಳ್ಕೊಳ್ತವೆ. ನಂತರ ಅವುಗಳನ್ನ ನಾವು ಗೊಬ್ಬರವಾಗಿ ಬಳಸಿದ್ರೆ ಗೊಬ್ಬರ ಅಷ್ಟಾಗಿ ಕಳೆಯನ್ನು ಹೊಂದಿರೋದಿಲ್ಲ. 1 year ಸೀಡಿಂಗ್ ಈಸ್ 7 years ವೀಡಿಂಗ್ ಅನ್ನುವಂತಹ ಆಂಗ್ಲ ಭಾಷೆ ಇದೆ. ಅಂದರೆ ಇದು ಕಳೆ ಬೀಜಗಳ ಹತೋಟಿಗೆ ಸಂಬಂಧಪಟ್ಟಂತೆ ಇರಬಹುದು. ಯಾಕೆಂದರೆ 1 ವರ್ಷ ಏನಾದರೂ ಕಳೆ ಬೀಜಗಳು ಪ್ರಸಾರ ಆದರೆ 7 ವರ್ಷ ಸತತವಾಗಿ ಉಳುಮೆ ಮೂಲಕ ಅದನ್ನು ಹತೋಟಿ ಮಾಡಬೇಕು ಅಂತ. ಹೇಗೆ ಕಳೆ ಬೀಜಗಳ ಪ್ರಸರಣವನ್ನು ತಡಿಬೋದು ಅಂತೀರಿ ಡಾಕ್ಟ್ರೆ? ಹೌದು ಸರ್, ನಾನು ರೈತ ಬಾಂಧವರಲ್ಲಿ ಒಂದು ಮನವಿ ಮಾಡ್ತೀನಿ.
ಕಳೆ ಬೀಜಗಳನ್ನು ಆಗೋದಕ್ಕೆ ಬಿಡಬೇಡಿ. ಯಾಕೆ ಅಂದರೆ ಈ ನಾಣ್ಣುಡಿಯಂತೆ ನಾವು ಕಳೆಯನ್ನು 1 ವರ್ಷ ಬೀಜ ಆಗೋದಕ್ಕೆ ಬಿಟ್ಟರೆ ಸತತ 7 ವರ್ಷ ಕಷ್ಟಪಡಬೇಕು ಅಂತ. ಬೀಜ ಪ್ರಸಾರ ಆಗದಂತೆ ಎಲ್ಲ ನಮ್ಮ ಕೈಯಲ್ಲಿದೆ. ಈಗ ಕಳೆ ಮಾಡಿಸ್ತೀವಿ, ಸಾವಿರಾರು ರೂಪಾಯಿ ಕೊಟ್ಟು ಕೂಲಿ ಆಳುಗಳನ್ನು ಕರ್ಕೊಂಬಂದು ಕಳೆ ಮಾಡಿಸಿ ಆ ಕಳೆಯನ್ನು ನಾನು ನೋಡ್ತೀನಿ ಬದುಗಳ ಮೇಲೆ ಇಡ್ತಾರೆ, ಇಲ್ಲ ಅದನ್ನು ಸುಟ್ಟಾಕ್ತಾರೆ. ಆ ರೀತಿ ಮಾಡೋ ಬದಲು ಅದನ್ನು ಗೊಬ್ಬರವಾಗಿ ಮಾಡಿಕೊಂಡ್ರೆ ಕೊಟ್ಟಂಥ ದುಡ್ಡಿನಲ್ಲಿ ಸ್ವಲ್ಪ ಪ್ರಮಾಣ ಕೂಡ ನಮಗೆ ಗೊಬ್ಬರ ಆಗುತ್ತೆ. ನಂತರ ಯಾವುದೇ ಕಳೆ ಬೀಜ ಆಗೋವರೆಗೂ ಬಿಡಬಾರ್ದು ಸರ್. ಈಗ ಜಮೀನಿನಲ್ಲಿ ನೋಡಿರ್ತೀವಿ, ಈ ಗಂಡು ಭತ್ತ ಅಂತ ಬರುತ್ತೆ, ಇದನ್ನು ಒಂದು ಮಿಮಿಕ್ರಿ ಕಳೆ ಅಂತಲೇ ಹೇಳ್ತೀವಿ. ಅಂದರೆ ಭತ್ತದಲ್ಲಿ ಬರುವಂಥ ಗಂಡು ಭತ್ತ ಅದನ್ನು ಗುರುತಿಸೋದು ತುಂಬ ಕಷ್ಟ. ಗಂಡು ಭತ್ತ ಏನಾಗುತ್ತೆ, ಭತ್ತ 1 ಸೀಸನ್ ತನ್ನ ಜೀವನ ಚಕ್ರವನ್ನು ಮುಗಿಸೋ ಅಷ್ಟರಲ್ಲಿ ಗಂಡು ಭತ್ತ 2 ಸೈಕಲ್ ಮುಗಿಸುತ್ತೆ. ಅಂದರೆ ಬೀಜ ಅಲ್ಲೇ ಚೆದರಿ ಅಲ್ಲೇ ಬಿದ್ದು ಮತ್ತೆ ಭೂಮಿಯಲ್ಲಿ ಮತ್ತೆ ಹುಟ್ಟೋಕ್ಕೆ ಶುರುವಾಗುತ್ತೆ. ನಾವು ಆದಷ್ಟು ಕಳೆಗಳು ಮೊಳಕೆ ಹೊಡೆದು ಅವು ತನ್ನ ವೆಜಿಟೇಟಿವ್ ಸ್ಟೇಜ್ ಅಥವಾ ಬೆಳವಣಿಗೆ ಹಂತದಲ್ಲಿ ಇದ್ದಾಗಲೇ ಅವುಗಳನ್ನ ಕೈಯಲ್ಲಿ ಕೀಳೋದು ಅಥವಾ ಅವುಗಳನ್ನ ಯಂತ್ರಗಳನ್ನ ಬಳಸ್ಕೊಂಡು ನಾಶ ಮಾಡಿ ಅವುಗಳನ್ನ ನಾವು ನಿರ್ನಾಮ ಮಾಡಬೇಕು ಸರ್. ಹೆಚ್ಚಾಗಿ ಮೊಳಕೆ ಹೊಡೆದು ಅವು ಬೀಜ ಕೊಟ್ಟರೆ ಬೀಜ ಮತ್ತೆ ಪ್ರಸಾರ ಆಗುತ್ತೆ. ಹಾಗಾಗಿ ಬೀಜದ ಹಂತದವರೆಗೂ ನಾವು ಬಿಟ್ಕೊಬಾರ್ದು. ಒಟ್ಟಾರೆ ಸಮರೈಸ್ ಮಾಡೋದಾದರೆ, ಸಾರಾಂಶವನ್ನು ಹೇಳೋದಾದರೆ ಏನು ಹೇಳ್ಬೋದು ಡಾಕ್ಟ್ರೆ? ಸಾವಯವ ಕೃಷಿ ತುಂಬ ಒಳ್ಳೆಯದು. ಯಾಕೆಂದರೆ ನಮ್ಮ ರೈತ ಬಾಂಧವರಿಗೆ ತಮ್ಮ ಮನೆಗೋಸ್ಕರ, ಅಟ್ಲೀಸ್ಟ್ ತಮ್ಮ ಮನೆಗೋಸ್ಕರ ಕೆಮಿಕಲ್ ಇಲ್ಲದೆ ಇರುವಂಥದ್ದು ಸಾವಯವ ಪದಾರ್ಥಗಳನ್ನು ಬಳಕೋಬೋದು. ಇದಕ್ಕೆ ಬೇಕಾಗಿರೋದು ಒಂದು ಪ್ರಿಪ್ರೇಷನ್ ಏನು ಅಂದರೆ, ನಾವು ಆದಷ್ಟು ಸಾವಯವ ಗೊಬ್ಬರವನ್ನು ನಮ್ಮ ಜಮೀನಲ್ಲೇ ತಯಾರು ಮಾಡ್ಕೊಬೇಕು. ಯಾಕೆಂದರೆ ಬೇರೆ ಕಡೆಯಿಂದ ನಾವು ತೊಗೊಂಬಂದಿರೋದು ನಮಗೆ ಗೊತ್ತಿಲ್ಲ, ಅದು ಹೇಗೆ ಬಂದಿದೆ, ಯಾವ ರೀತಿ ತಯಾರಾಗಿದೆ ಅಂತ. ಸೊ ರೈತ ಬಾಂಧವರು ತಮ್ಮ ಜಮೀನಲ್ಲೇ ಸ್ವಲ್ಪ ಜಾಗವನ್ನು ಸಾವಯವ ಗೊಬ್ಬರಕ್ಕಾಗಿ ಮೀಸಲಿಟ್ಟು ಅಲ್ಲೇ ತಮ್ಮ ಸಾವಯವ ಗೊಬ್ಬರವನ್ನು ತಯಾರು ಮಾಡ್ಬೋದು. ನಂತರ ನಮಗೆ ಸಹಾಯ ಮಾಡೋಕ್ಕೆ ಜೈವಿಕ ಗೊಬ್ಬರಗಳಿದೆ. ರೈಸೋಬಿಯಮ್ ಇರ್ಬೋದು, PSB ಇರ್ಬೋದು, ಅಥವಾ ವ್ಯಾಮ್ ಅಂತ ಹೇಳ್ತೀವಿ. ಇವೆಲ್ಲ ನಮಗೆ ಈ ಸಾರಜನಕವನ್ನು ಸ್ಥಿರೀಕರಣ ಮಾಡೋಕ್ಕೆ ತಯಾರು ಮಾಡ್ತವೆ ಅಥವಾ ಸಹಾಯ ಮಾಡ್ತವೆ. ಸೊ ಸಾವಯವ ಕೃಷಿಯನ್ನು ಮಾಡೋದು ತುಂಬ ಒಳ್ಳೆಯದು. ರೈತರಿಗೆ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡೋದು ಕಷ್ಟ ಅನ್ನೋ ಒಂದು ಭಾವನೆ ಇರುತ್ತೆ. ಆದರೆ ನಾವು ಎಲ್ಲ ಒಟ್ಟಾರೆ ಜೀವರಾಶಿಯನ್ನು ಗಮನಿಸಿದಾಗ ಸಾವಯವ ಕೃಷಿಯನ್ನು ನಾವು ಅಳವಡಿಸ್ಕೊಂಡು ಒಂದು 3-4 ವರ್ಷ ಕ್ರಮೇಣ ನಾವು ಭೂಮಿಯನ್ನು ಚೆನ್ನಾಗಿ ಮಾಡ್ಕೊಂಬಿಟ್ರೆ ಆಮೇಲೆ ಭೂಮಿ ನಮಗೆ ಬೇಕಾದಷ್ಟು ಒಳ್ಳೆಯ ಮೌಲ್ಯವಾದ ಒಂದು ಅಂಶಗಳನ್ನ ಕೊಡ್ತಾ ಹೋಗುತ್ತೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಸಂಜಯ್ ಅವರು? ಹೌದು, 9243075082. ಇನ್ನೊಮ್ಮೆ ಹೇಳ್ತೀರಾ? 9243075082. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9243075082. ಒಳ್ಳೆಯದು ಡಾಕ್ಟರ್ ಸಂಜಯ್ ಅವರೇ. ಇದುವರೆಗೂ ಸಾವಯವ ಕೃಷಿಯಲ್ಲಿ ಹಾಗೆ ತೋಟಗಾರಿಕಾ ಬೆಳೆಗಳಲ್ಲಿ ಕಳೆಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ತೆ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಸಾವಯವ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಕಳೆ ನಿರ್ವಹಣೆಯನ್ನು ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ MT ಸಂಜಯ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕ ತಳಿಗಳ ಸಂರಕ್ಷಣೆಯನ್ನು ಕುರಿತು ಪಿರಿಯಾಪಟ್ಟಣ ತಾಲೂಕು ಹಿಟ್ನೆ ಹೆಬ್ಬಾಗಿಲು ಗ್ರಾಮದ ಕಾಳಪ್ಪ ಅವರೊಂದಿಗೆ ಸಂದರ್ಶನವಿದೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ. ಸಹಯೋಗ ವಿಸ್ತರಣಾ ಶಿಕ್ಷಣ ಘಟಕ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ, ಮೈಸೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಕೃಷಿ ಇಲಾಖೆ ಮೈಸೂರು, ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂ ಮಂಡ್ಯ ಹಾಗೂ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟ. ಸಾವಯವದಲ್ಲಿ ಸಮಗ್ರ ಕೃಷಿರೆ ಮಣ್ಣಿಗೂ ಮನುಜಗೂ ಆರೋಗ್ಯ. ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ ಬೆಳೆಯೋ ಬೆಳೆಯೆಲ್ಲ ಅಮೃತವು.
ಬೆಳೆಯೋ ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ಗೀತೆಯ ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ.